ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 8ನೇ ತಾರೀಕು ಆಗಸ್ಟ್ 2026 ಶನಿವಾರ, ಶ್ರೀ ಪರಾಭವನಾಮ ಸಂವತ್ಸರೆ, ದಕ್ಷಿಣಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಕೃಷ್ಣ ಪಕ್ಷದ ದಶಮಿ ತಿಥಿ, ರೋಹಿಣಿ ನಕ್ಷತ್ರ, ಧ್ರುವಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ತುಳಸಿದಾಸರ ಆರಾಧನೆ. ಇವತ್ತು ನಾವೇನಾದರೂ ಹನುಮಾನ್ ಚಾಲೀಸ ಬಗ್ಗೆ ಮಾತಾಡ್ತೇವೆ. ತುಳಸಿದಾಸರ ಬಗ್ಗೆ ಹೇಳಬೇಕು ಅಂದರೆ ಅದೊಂದು ಯುಗ ಬೇಕು. ಅಂಥದ್ದೊಂದು ಸಾಧಕರು ಕಲಿಯುಗದಲ್ಲಿ ಹನುಮರನ್ನು ಒಲಿಸಿಕೊಂಡವರು, ರಾಮರನ್ನು ಒಲಿಸಿಕೊಂಡವರು, ಜಗನ್ನಾಥರನ್ನು ಒಲಿಸಿಕೊಂಡವರು. ರಾಮತಾರಕ ಮಂತ್ರ ಯಾವ ರೀತಿ ಒಲಿದಿತ್ತು ಅನ್ನುವುದೆಂದರೆ ದೊಡ್ಡ ಕಥೆಯೇ ಇದೆ. ತುಳಸಿದಾಸರ ಬಗ್ಗೆ ಹೇಳಬೇಕು ಅಂದರೆ ಮಂಗಮಾಯ ಕೇಳಿರ್ತೀವಿ. ಮಂಗಮಾಯ ಕಾಣೋ, ಇದೇನೋ ಆಗ್ಬಿಡ್ತು, ಮಂಗಮಾಯ ಆಗ್ಬಿಡ್ತು. ಮಂಗ ಅಂದ್ರೆ ಕೋತಿ. ಇದೆಲ್ಲಿಂದ ಆಯ್ತು, ಹೇಗಾಯ್ತು, ಮಂಗಮಾಯ ಆಗೋಯ್ತು, ಇಟ್ಟಿದ್ದ ಜಾಗದಲ್ಲಿ ಏನೋ ನಡೆದು ಬಿಡ್ತು, ಪವಾಡ ನಡೆದು ಬಿಡ್ತು ಅಂತೆಲ್ಲ ಮಾತಾಡ್ತೇವೆ ಅಲ್ವಾ. ನಮ್ಮ ತುಳಸಿದಾಸರು ಒಂದು ಪವಾಡವನ್ನೇ ಮಾಡಿಬಿಟ್ರು. ನಮ್ಗೆ ಯಾರಿಗೂ ಗೊತ್ತಿಲ್ಲ. ತುಳಸಿದಾಸರು ಇದ್ದ ಕಾಲಘಟ್ಟದಲ್ಲಿ ಒಬ್ಬ ಚಕ್ರವರ್ತಿ ಇದ್ದ. ಅಕ್ಬರ್ ದ ಗ್ರೇಟ್ ಅಂತ ನಾವು ಮಾತಾಡ್ತೇವೆ. ಅಕ್ಬರ್ ಬಾದ್ಶಾ, ಮೊಘಲ್ ಸಾಮ್ರಾಟ. 1542 15ನೇ ತಾರೀಕು ಹೆಚ್ಚು ಕಡಿಮೆ ಅಕ್ಟೋಬರ್ 1542ರಲ್ಲಿ ಹುಟ್ಟಿದಂಥ ಒಬ್ಬ ಚಕ್ರವರ್ತಿ. ಅದರ ಹಿಂದುಗಡೆ ಒಂದು ಕಥೆ ಇದೆ. ಜ್ಯೋತಿಷ್ಯ ಇದೆ ಅಂದರೆ ನಂಬ್ತೀರಾ? ಜ್ಯೋತಿಷ್ಯವನ್ನ ಸಾಮಾನ್ಯವಾಗಿ ಮಹಮ್ಮದೀಯರು ನಂಬುವುದಿಲ್ಲ. ನಮ್ಮ ಒಂದು ವೈದಿಕ ವಿದ್ಯೆಯನ್ನು ನಂಬುವುದಿಲ್ಲ, ಹೌದಲ್ವಾ? ಅಕ್ಬರನ ಜನನದ ಹಿಂದುಗಡೆ ಬಹುದೊಡ್ಡ ಒಂದು ಕಾಲಚಕ್ರ ಅಡಗಿ ಕುಳಿತಿದೆ. ಇದು ನನ್ನ ಗುರುಗಳು ಹೇಳಿರ್ತಕ್ಕಂಥದ್ದು. ಜಗತ್ತಿನ ಇವತ್ತಿಗೂ ನಡೆದಾಡುವ ಒಬ್ಬ ಭೀಷ್ಮರೇ. ಭೀಷ್ಮಾಚಾರ್ಯರು ಜ್ಯೋತಿಷ್ಯ ರಂಗದಲ್ಲಿ ಮೇರು ಮುಕುಟ. ವಾಕಿನ್ ಎನ್ಕ್ಲೋಸೈಕೋಫೋಡಿಯಾ, ಅಪರಬ್ರಹ್ಮ, ನುಡಿದದ್ದು ನಡೆಯುತ್ತದೆ ಅನ್ನತಕ್ಕಂಥದ್ದು ಇವತ್ತಿಗಿದ್ದಾರೆ. ಒಂದು 94-95 ಆಗ್ಬಿಟ್ಟಿದೆ. ಅಜ್ಜ ಜ್ಯೋತಿಷ್ಯ ಪಿತಾಮಹ KN ರಾವ್ ಅವರು ಹೇಳಿರ್ತಕ್ಕಂಥದ್ದು, ನಾನಲ್ಲ, ಗುರುಗಳು ಹೇಳಿರ್ತಕ್ಕಂಥದ್ದು. ಅಕ್ಬರನ ಜನನದ ಹಿಂದುಗಡೆ ಒಂದು ಜ್ಯೋತಿಷ್ಯ ರಹಸ್ಯ ಅಡಗಿದೆ ಅನ್ನತಕ್ಕಂಥದ್ದು ಯಾರೂ ನಂಬಲ್ಲ. ಅವ್ರು ಹೇಳಿದ್ರು ನೋಡಿ. ಅಕ್ಬರನ ತಂದೆ ಹುಮಾಯೂನ್ನ ತಂದೆ ಬಾಬರ್. ಇವತ್ತು ನಾವು ಬಾಬರ್ ಮಸೀದಿ ಅಂತ, ಅಯೋಧ್ಯ ಗಲಾಟೆ ಇದೆಲ್ಲ ನಾವು ಕೇಳ್ತೀವಲ್ವಾ. ಬಾಬರ್ನ ಸಮಾಧಿ ಇತ್ತು ಅಲ್ಲಿ ಹೊಡೆದು ರಾಮ ಮಂದಿರ. ಈಗಲೂ ನೀವು ಕಾಶಿಗೆ ಹೋದ್ರೆ ಅಲ್ಲೊಂದಿದೆ ಅಟ್ಯಾಚ್ಡ್ ಆಗಿ, ಇವತ್ತಿಗೂ ಕೋರ್ಟಲ್ಲಿದೆ. ಅದನ್ನ ಏನು ಕಬಳಿಸುವಕ್ಕೆ ಅಲ್ಲಿದ್ದ ನಿಜವಾದ ಶಿವಲಿಂಗವನ್ನ ತಗೊಂಡೋಗಿ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ಒಂದು ತಾಯಿ ಜಗನ್ಮಾತೆ ಒಬ್ಬರು ಬಂದು ಪ್ರತಿಷ್ಠಾಪನೆ ಮಾಡಿ, ರಾಣಿ ಹೋಳ್ಕರ್ ಅವರು ಜಗತ್ತಿಗೆ ಕಾಶಿಯ ಆ ಒಂದು ಪರಾಕಾಷ್ಠತೆಯನ್ನು ತೋರಿಸ್ಕೊಟ್ಟಿರ್ತಕ್ಕಂಥದ್ದು. ವಾರಣಾಸಿಗೆ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಮಕ್ಕಳೇ. ಅದೊಂದು ದೊಡ್ಡ ಕತೆ ಇರ್ಲಿ. ಅಂತ ಬಾಬರ್ ದಂಡಯಾತ್ರೆಗೆ ಬರ್ತಾನೆ ನಮ್ಮ ದೇಶದ ಮೇಲೆ. ಆಗ ಒಬ್ಬ ದೊರೆ ಇರ್ತಾನೆ, ಶೇರ್ ಸೂರಿ ಅನ್ನತಕ್ಕಂಥವನು, ಶೇರ್ ಶಾ ಅಂತನೂ ಹೇಳ್ಬೋದು. ಸೋಲಿಸ್ಬಿಡ್ತಾನೆ. ಎಂಥ ಮಟ್ಟಕ್ಕೆ ಸೋಲಿಸ್ತಾನೆ ಅಂದ್ರೆ ಓಡೋಗ್ಬಿಡ್ತಾನೆ ಹುಮಾಯೂನ್. ಹುಮಾಯೂನ್ ಒಂದು
ಆತ ಜ್ಯೋತಿಷ್ಯವನ್ನ ಪ್ರಬಲವಾಗಿ ನಂಬುತ್ತಿರ್ತಾನೆ. ಆವತ್ತಿನ ಕಾಲದ ಬಹುದೊಡ್ಡ ಪ್ರಸಿದ್ಧ ಜ್ಯೋತಿಷಿಗಳನ್ನ, ಪರ್ಷಿಯಾ ಅಂದ್ರೆ ಇವತ್ತಿನ ರಷ್ಯಾ, ಅಲ್ಲಿಂದ ಬಂದಂತವ ಆತ. ಎಲ್ಲಿನ ರಷ್ಯಾ, ಎಲ್ಲಿನ ಭಾರತ ಲೆಕ್ಕ ಹಾಕೊಳ್ಳಿ. ಅಲ್ಲಿನ ಜ್ಯೋತಿಷಿಗಳು ಈಗ ಒಳ್ಳೆ ಸಮಯ ಯುದ್ಧಕ್ಕೆ ಹೋಗ್ಬೋದು ಅಂತ ಹೇಳಿರ್ತಾರೆ, ಮುಹೂರ್ತ ಇಟ್ಕೊಟ್ಟಿರ್ತಾರೆ. ಯುದ್ಧಕ್ಕೆ ಬಂದಂತ ಬಾಬರ್ ಹೀನಾಯವಾಗಿ ಸೋತೋಗ್ತಾನೆ. ಅಂತಿಂತ ಸೋಲಲ್ಲ. ಎಲ್ಲಿ ತಪ್ಪಾಯಿತು ಅಂತ ಯೋಚನೆಯಲ್ಲಿರ್ಬೇಕಾದ್ರೆ ಅವನಿಗೆ ಭಾರತೀಯ ಒಂದು ವೈದಿಕತೆಯ ತಾಕತ್ತು ಗೊತ್ತಾಗುತ್ತೆ. ತುಂಬಾ ದೊಡ್ಡ ದೊಡ್ಡ ಜ್ಯೋತಿಷ್ಯ ಸಾಮ್ರಾಟರನ್ನ ಭೇಟಿಯಾಗ್ತಾನೆ, ಕೇಳ್ಕೊತಾನೆ. ಅವ್ರು ತುಂಬಾ ಅಚ್ಚುಕಟ್ಟಾಗಿ ಏನೇನು ನಡೆದಿದೆ ಅವನ ಜೀವನದಲ್ಲಿ, ಏನು ನಡೆಯುತ್ತೆ. ನಿನ್ನ ಕಾಲಘಟ್ಟಕ್ಕೆ ನೀನು ಚಕ್ರವರ್ತಿ ಆಗಲು ಸಾಧ್ಯವೇ ಇಲ್ಲ, ಇಲ್ಲ, ನಿನಗಿಲ್ಲ, ನೀನೇನ್ ಮಾಡಿದ್ರೂ ಇಲ್ಲ. ಆದರೆ ನಿನಗೊಬ್ಬ ಮೊಮ್ಮಗ ಹುಡ್ತಾನೆ. ಅಂತಿದ್ದ ಮೊಮ್ಮಗ ಅಲ್ಲ, ಜಗತ್ತಲ್ಲೇ ತುಂಬಾ ಪ್ರೀತಿಸ್ತಕ್ಕಂಥ ಒಬ್ಬ ತುಂಬಾ ದೊಡ್ಡ ವ್ಯಕ್ತಿ ಹುಡ್ತಾನೆ, ನಿನಗದೆಲ್ಲ ಆಗೋಲ್ಲ ಅಂತ. ಅಷ್ಟೊತ್ತಿಗೆ ಬಾಬರಿಗೆ ಮಗ ಇರ್ತಾನೆ, ಹುಮಾಯೂನ್. ಹುಮಾಯೂನ್ ಕೂಡ ಮುಘಲ್ ಸಾಮ್ರಾಜ್ಯದ ದೊರೆ, ನೆನ್ಪಿಟ್ಕೊಳ್ಳಿ, ಬಾಬರ್ನ ತಂದೆ. ಹುಮಾಯೂನ್ಗೆ ಈತ ತಿದ್ದುತ್ತಾನೆ ಬಾಬರ್. ಏನು ಮಾಡಬೇಕೆಂದರೂ ಭಾರತೀಯ ವೈದಿಕ ಗುರುಗಳ ಸಹಾಯ ತಗೋ. ಹೆಚ್ಚಾಗಿ ಧನ, ಕನಕ, ಸುವರ್ಣ ಏನು ಕೇಳ್ತಾರೋ ಅದನ್ನ ಕೊಟ್ಟು ಅವರ ಸಲಹೆಗಳನ್ನ ತಗೊಂಡು ಮುಂದಕ್ಕೆ ಹೋಗು. ನಾನು ತಪ್ಪು ಮಾಡಿಕೊಂಡೆ, ಇಲ್ಲಿನ ಕ್ಯಾಲ್ಕುಲೇಷನ್ ತಪ್ಪಾಯ್ತು, ಆದರೆ ಭಾರತೀಯ ವೈದಿಕರ ತಾಕತ್ತು ದೊಡ್ಡದು, ನನ್ನ ಮಾತು ಕೇಳು. ನೀವು ನಂಬೋಲ್ಲ, ಬಾಬರ್ನ ಮಗ ಹುಮಾಯೂನ್ ತಂದೆ ಹೇಳಿದ ಮಾತನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಜ್ಯೋತಿಷ್ಯದಲ್ಲಿ ತುಂಬಾ ಒಂದು ತರಬೇತಿಯನ್ನ ಹೊಂದಿಕೊಳ್ಳುತ್ತಾನೆ. ಅಂಡ್ ಹಿ ವಾಸ್ ಎ ಗ್ರೇಟ್ ಅಸ್ಟ್ರಾಲಜರ್. ನೀವು ನಂಬೋಲ್ಲ, ಇದು ನಾನು ಹೇಳಿಲ್ಲ, ಗುರುಗಳೇ ಹೇಳಿರೋದು. ಹಲವಾರು ವೈದಿಕರು, ಹಿಂದೂ ವೈದಿಕರು ನಮ್ಮ ಭಾರತೀಯ ವೈದಿಕರ ಜೊತೆಲಿ ಕುಳಿತು ಪಾಂಡಿತ್ಯವನ್ನ ಪಡೆದಾನೆ. ಆಗ ಆ ಒಂದು ವೈದಿಕರು ಹೇಳಿದಂಥದ್ದು, ನಿನಗಿಲ್ಲ, ನಿನಗೂ ಇಲ್ಲ, ಆದ್ರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗು ಒಬ್ಬ ಚಕ್ರವರ್ತಿ ಆಗ್ತಾನೆ, ಬಟ್ ಅಂಥದ್ದೊಂದು ಹೆಣ್ಣನ್ನು ಹುಡುಕು ಅಂತ. ನೀವು ನಂಬಲ್ಲ, ಹುಡುಕ್ತಾರೆ. ಆ ಹುಡುಕಾಟದಲ್ಲೇ ಒಂದು 14 ವರ್ಷದ ಹಮೀದಾ ಬೇಗಂ ಅನ್ನತಕ್ಕಂಥ ಒಂದು ಜಾತಕ ಸಿಗುತ್ತೆ. ಆಕೆಯ ಜಾತಕದಲ್ಲಿ ಹುಟ್ಟುವಂತ ಮಗು ಮಹಾ ಚಕ್ರವರ್ತಿ ಆಗುತ್ತಾನೆ, ಹೆಸರು, ಕೀರ್ತಿ, ಪ್ರತಿಷ್ಠೆ ಪಡೆಯುತ್ತಾನೆ, ಆ ಚಂದ್ರಾರ್ಕರವರೆಗೆ ಅನ್ನತಕ್ಕಂಥದ್ದು. ಆಕೆಯನ್ನ ಪಾಣಿಗ್ರಹಣ ಮಾಡಿಕೊಳ್ಳುತ್ತಾನೆ, ನಿಖಾ ಮಾಡಿಕೊಳ್ಳುತ್ತಾನೆ ಹುಮಾಯೂನ್. ಆಕೆಯ ಗರ್ಭದಲ್ಲಿ ಜನಿಸಿದವನೇ ಅಕ್ಬರ್ ದ ಗ್ರೇಟ್. ಓದಿದು 2-3 ಕ್ಲಾಸ್ ಆದರೂ ಅಕ್ಬರ್ ಆಡಳಿತ ಆವತ್ತಿನ ಕಾಲಕ್ಕೆ ಪರಾಕಾಷ್ಠೆಯಲ್ಲಿತ್ತು, ಸುವರ್ಣ ಯುಗವಾಗಿತ್ತು ಅನ್ನತಕ್ಕಂಥದ್ದೆಲ್ಲ ಮಾತಾಡ್ತಾರೆ. ದಬ್ಬಾಳಿಕೆ ಇದೆಲ್ಲ ಬೇಡ, ನನಗೆ ಜ್ಯೋತಿಷ್ಯದ ಬಗ್ಗೆ ಗಮನ ಕೊಡ್ತಿದ್ದೇವೆ. ಜ್ಯೋತಿಷ್ಯ ಯಾವ ರೀತಿಯಲ್ಲಿ ನೋಡಿ, ಎಲ್ಲಿನ 1542, ಎಲ್ಲಿನ 2026, ಯೋಚನೆ ಮಾಡಿ ನೋಡಿ. ಹೆಚ್ಚು ಕಡಿಮೆ ಒಂದು 500-520 ವರ್ಷಗಳು, 480-500 ವರ್ಷಗಳಾಗಿದ್ರು ನಾವು ಅಕ್ಬರ್ನ ಮರ್ತಿಲ್ಲ. ಓ ಅಕ್ಬರ್ ಹಿಂಗಂತೆ ಹಂಗಂತೆ, ಆತನ ಆಸ್ಥಾನದಲ್ಲಿ ಬೀರ್ಬಲ್ ಅನ್ನತಕ್ಕಂಥ ನಮ್ಮ ಒಬ್ಬ ಪಂಡಿತೋತ್ತಮನಿದ್ದನಂತೆ, ಇದೆಲ್ಲವನ್ನ ನಾವು ಮಾತಾಡ್ತೇವೆ. ಶ್ರೀಕೃಷ್ಣ ದೇವರಾಯರ ಆಸ್ಥಾನದಲ್ಲಿ ಹೇಗೆ ನಮ್ಮ ತೆನಾಲಿ ರಾಮಕೃಷ್ಣರಿದ್ದರೋ, ಅತಿ ದೊಡ್ಡ ಒಂದು ವೈದಿಕ ಒಂದು ಜ್ಞಾನ ಪುಂಗವ ಹೇಗಿದ್ದರೋ, ಅದೇ ರೀತಿ ಅಕ್ಬರನ ಆಸ್ಥಾನದಲ್ಲೂ ಬೀರ್ಬಲ್ ಅನ್ನತಕ್ಕಂಥದ್ದು, ಅವರಿಬ್ಬರ ಬಾಂಧವ್ಯ ತುಂಬಾ ಆತ್ಮೀಯತೆ. ಅಕ್ಬರನ ಹುಟ್ಟಿನ ಹಿಂದ್ಗಡೆ ನೋಡಿ ಅಲ್ಲೊಂದು ಜ್ಯೋತಿಷ್ಯದ ರಹಸ್ಯ ಅಡಗಿದೆ. ಅದಕ್ಕೆ ಹೇಳ್ತಿರ್ತಾನೆ, ಒಂದೊಳ್ಳೆ ಸಂಗಾತಿ, ಒಂದೊಳ್ಳೆ ಮಗು ಬರಬೇಕು. ದೊಡ್ಡವರು ಅದಕ್ಕೊಂದು ತ್ಯಾಗಕ್ಕೆ ಸಿದ್ಧರಾಗಿರ್ತಾರೆ, ಕಾಯ್ಲಿಕ್ಕೆ ಸಿದ್ಧರಾಗಿರ್ತಾರೆ, ಹುಡುಕಲಿಕ್ಕೆ ಸಿದ್ಧರಾಗಿರ್ತಾರೆ. ತುಂಬಾ ದೊಡ್ಡ ವೈದಿಕರ ಪಡೆಯನ್ನ ಇಟ್ಟುಕೊಂಡಿರುತ್ತಾರೆ. ನಿಮಗೆ ಗೊತ್ತಿಲ್ಲ, ತುಂಬಾ ದೊಡ್ಡವರು ಆ ವೈದಿಕರನ್ನ ಇಟ್ಕೊಳ್ಳದೆ ಮುಂದಕ್ಕೆ ಹೋಗಲ್ಲ, ಕೇಳದೆ ಮುಂದಕ್ಕೆ ಹೋಗಲ್ಲ, ಹೇಳದೆ ಮುಂದಕ್ಕೆ ಹೋಗಲ್ಲ. ಪ್ರತಿ ಹೆಜ್ಜೆ ಕೆಲವೊಂದು ಇರ್ತಾರೆ, ಯಾಕೆಂದ್ರೆ ಅವ್ರಿಗೆ ಗೊತ್ತು ತಾವು ತೆಗೆದುಕೊಳ್ಳುವ ಒಂದೇ ಒಂದು
ಯೋಜನೆ, ಒಂದು ಸ್ಟೆಪ್ ಮುಂದಕ್ಕೆ ಏನು ಹೋಗ್ತಾರೆ ಅದು ಬಂದು ಒಂದು ಕಡಿಮೆ ಅಂದರೂ ಒಂದು 10,000 ಇಲ್ಲ 10 ಲಕ್ಷ ಜನಗಳ ಬದುಕಿಗೆ ಒಂದು ನೆರಳಾಗಬಹುದು, ಇಲ್ಲ ಮಾರಕವಾಗಬಹುದು. ಅದು ಬಂದು ದೊಡ್ಡ ದುರಂತವೇ ಸಂಭವಿಸಬಹುದು. ಈ ನಿರ್ಧಾರ ಸರಿಯಾ ನಾನು ತಗೊಳ್ತಿರೋದು ಅನ್ನೋದನ್ನ ಸಾಧಕ ಬಾಧಕ ತಿಳಿದುಕೊಳ್ಳಲಿಕ್ಕೆ ಎಕ್ಸ್ಪರ್ಟ್ಸ್ನು ಇಟ್ಕೊಂಡಿರ್ತಾರೆ, ಪ್ಲಸ್ ವೈದಿಕರನ್ನು ಕೂಡ ಇದ್ದಾರೆ. ಅದೆಲ್ಲ ಅವ್ರು ಬಂದು ಹೇಳ್ಕೊಳ್ಳಲ್ಲ, ತೋರಿಸ್ಕೊಳ್ಳಲ್ಲ ಅಷ್ಟೇ. ಈಗ ನೋಡಿ, ನಮ್ಮ ದೊರೆಯೇ ಹೋಗ್ಬಿಟ್ಟು ಅಜ್ಜಯ್ಯನ ಕ್ಷೇತ್ರಕ್ಕೆ ಹೋಗ್ತಿರ್ತಾರೆ. ಏನು ನಿರ್ಧಾರ ತಗೋಬೇಕು ಅಂದ್ರು ಕೂಡ ನಿಜವೇ ತುಲಾ ಲಗ್ನ, ಆ ಒಂದು ಮುಹೂರ್ತ ಲಗ್ನ, ಅವರಿಗೆ ಬಾಧಕ ಲಗ್ನವೇ ತುಲಾ. ಆ ಲಗ್ನದಲ್ಲೇ ಒಂದು ಪಟ್ಟಾಭಿಷೇಕ ಅಲ್ಲಿ ನೋಡಿ ಅಲ್ಲಿ ನಡೀತಿರತಕ್ಕಂಥದ್ದು. ಐ ಆಮ್ ಎ ಡಿಸ್ಕೋ ಡಾನ್ಸರ್. ನಾನು ಹೇಳಿದೆ ತುಲಾ ಲಗ್ನ ಸಂದರ್ಭದಲ್ಲಿ ಈ ಒಂದು ಮುಹೂರ್ತ 10ನೇ ಮನೆಯಲ್ಲಿರೋ ಗುರು ಅಲ್ಲೊಂದು ಕದಲಿಕೆಯನ್ನು ಉಂಟು ಮಾಡುತ್ತೆ. ಅದರಲ್ಲೂ ಪುನರ್ವಸು ನಕ್ಷತ್ರದಲ್ಲೇ ಇದೆ. ತಮ್ಮವರೇ, ತಮ್ಮ ಪಕ್ಷದವರೇ ಅವ್ರನ್ನ ಕೆಲಸ ಮಾಡೋಕ್ ಬಿಡೋದಿಲ್ಲ, ಆದ್ರೂ ಪೂರ್ಣವಾಗಿ ಮಾಡ್ಕೊಂಡು ಹೋಗ್ತಾರೆ ಅನ್ನತಕ್ಕಂಥದ್ದನ್ನ ಹೇಳಿದ್ದೆ. ಈಗ ನಡೀತಿರೋದೇ ಈ ಒಂದು ಸಚಿವ ಸಂಪುಟ ಪುನರ್ರಚನೆ, ಇನ್ನೊಂದು ಅನ್ನತಕ್ಕಂಥದ್ದು. ಸರಿ ತಪ್ಪುಗಳು ನಮಗೆ ಬೇಡ, ರಾಜಕೀಯ ಲೆಕ್ಕಾಚಾರಗಳು ಮಕ್ಕಳೇ. ಜ್ಯೋತಿಷ್ಯವನ್ನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೇನೆ. ಅಷ್ಟು ದೊಡ್ಡ ಸ್ಥಾನ ಪಡೆಯಲಿಕ್ಕೆ ನೆನಪಿಟ್ಟುಕೊಳ್ಳಿ, ಪೂರ್ವ ಜನ್ಮದ ಸುಕೃತವೇ. ಅಕ್ಬರ ಕೂಡ ಹಾಗೆ. ಅಥವಾ ಹುಟ್ಟೋಕ್ ಮೊದಲು ನೋಡಿ, ಹುಮಾಯೂನ್ ಈ ಬಿಕಮ್ ಅನ್ ಅಸ್ಟ್ರಾಲಜರ್. ಪ್ರತಿ ಪ್ಲಾನೆಟ್ಸು ಮೂವ್ಮೆಂಟ್ಸು ಇಷ್ಟಕ್ಕೂ ಮಹಮ್ಮದೀಯ. ಹುಡುಕಿ ಈ ತಾಯಿ ಜೀವವನ್ನ, ಆಕೆಯ ಜಾತಕವನ್ನ ಪರಾಮರ್ಶಿಸಿ ಆಕೆಯ ಜಾತಕದಲ್ಲಿ ಅಂಥದೊಂದು ಗುರುವಿನ ಉಚ್ಚಂಗತೆ, ಅದೆಲ್ಲವನ್ನ ಇನ್ನಷ್ಟು ಅದರ ಜೊತೆಯಲ್ಲಿ ಅಕ್ಬರರಿಗೆ ಬೀರ್ಬಲ್ ಹೇಗೆ ಆತ್ಮೀಯರಾದರೋ ತುಳಸಿದಾಸರು ಕೂಡ ಆತ್ಮೀಯರಾಗ್ತಾರೆ. ಆ ಕಾಲಘಟ್ಟದಲ್ಲಿ ತುಳಸಿದಾಸರಿದ್ದರು. ಅದೆಲ್ಲವನ್ನ ತಿಳಿಸ್ತೇನೆ. ಯಾಕಂದ್ರೆ ನಮ್ಮ ನಾಡು, ನಮ್ಮ ಗುರು ಪರಂಪರೆ, ನಮ್ಮ ದೇವ ಪರಂಪರೆ, ನಮ್ಮ ಋಷಿ ಪರಂಪರೆಯ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ಎಸ್, ನಮ್ಮ ಒಂದು ಋಷಿ ಪರಂಪರೆಯ ಬಗ್ಗೆ ತಿಳಿಸ್ಕೊಡ್ತೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಅಂಥದೊಂದು ಮಹರ್ಷಿ ಪರಂಪರೆ ನಮ್ಮ ಜೊತೆ ಇತ್ತು, ನಮಗೊಂದು ಶಕ್ತಿಯಾಗಿ ನಿಂತಿದ್ರು, ಇವತ್ತಿಗೂ ಇದ್ದಾರೆ. ಅವ್ರು ಕೊಟ್ಟಂತ ಆ ಒಂದು ಬಳವಳಿಯಲ್ಲಿ ಹೆಜ್ಜೆ ಹಾಕ್ತಾ ನಿಂತಿದೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಜೈ ತುಳಸಿದಾಸರು, ಜೈ ಶ್ರೀರಾಮ್, ಮಾತೃದೇವೋ ಭವ, ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಹೌದು, ಅಕ್ಬರನ ಕಾಲಘಟ್ಟದಲ್ಲಿ ಆ ಮಹಾಸಂತ ತುಳಸಿದಾಸರಿದ್ದರು. ಅದರ ಜೊತೆಲಿ ನಾನು ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದೆ, ಮಂಗಮಾಯ ಎಂಬ ನಾಣ್ಣುಡಿ ಇದೆ, ನಾಡು ನುಡಿ ಇದೆ. ನೋಡಿ, ತುಳಸಿದಾಸರಿಗೆ ಆ ಭಗವಂತ ಒಲಿದು ಬಿಟ್ಟಿತ್ತು ಆ ರಾಮನಾಮ, ರಾಮತಾರಕ ಮಂತ್ರ. ಹನುಮರು ಕೂಡ ಒಲಿದು ಬಿಟ್ಟಿತ್ತು. ತುಂಬಾ ಕಥೆಗಳಿದ್ದಾವೆ, ಅದರಲ್ಲಿ ಈ ಮಂಗಮಾಯದ ಕಥೆ ಹೇಳ್ಬಿಡ್ತಾನೆ. ಇದೊಂದು ಪುಟ್ಟ ಕತೆ, ಬಟ್ ಡಿವೈನ್ ಕತೆ.
ಒಮ್ಮೆ ಅವರು ಆ ಪ್ರಾರ್ಥನೆಯಲ್ಲಿರ್ತಾರೆ. ಪ್ರಾರ್ಥನೆಯಲ್ಲಿ ಇರ್ಬೇಕಾದ್ರೆ ಒಂದು ತಾಯಿ ಜೀವ ಬಂದು ಬೋರಂತ ಕಾಲು ಇಟ್ಕೊಂಡು ಅಳ್ಲಿಕ್ಕೆ ಶುರು ಮಾಡಿಬಿಡುತ್ತೆ. ಗುರುಗಳೇ 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 ಅಂತ ಕಣ್ ಬಿಟ್ಬಿಟ್ಟು, ಸೌಭಾಗ್ಯವತಿ ಭವ, ಯಾರಮ್ಮ ನೀನು? ಆಚಾರ್ಯರುಗಳು ಹೀಗೆ, ಅವರು ನುಡಿದಿದ್ದೇ ವೇದ, ಅವರು ನುಡಿದಿದ್ದೇ ಸತ್ಯ. ಭಗವಂತನನ್ನು ಒಲಿಸಿಕೊಂಡವರಿಗೆ ಬಾಯಿಂದ ನುಡಿಯುವ ಪ್ರತಿ ಮಾತು ಸತ್ಯವಾಗಿ ಬಿಡುತ್ತೆ. ಪರಮಾತ್ಮನನ್ನೇ ಒಲಿಸ್ಕೊಂಡವರು ಯಾರಮ್ಮ ತಾಯಿ, ಸೌಭಾಗ್ಯವತಿ. ಯಾಕಮ್ಮ ಅಳ್ತಿದ್ದಿ ಅಂದರೆ, ಎಲ್ಲಿಯ ಸೌಭಾಗ್ಯವತಿ ಸ್ವಾಮಿ, ಎಲ್ಲಿಯ ಸೌಭಾಗ್ಯವತಿ? ನನ್ನ ಗಂಡ ಹೋಗ್ಬಿಟ್ಟಿದ್ದಾನೆ ಚಿಕ್ಕ ವಯಸ್ಸು ಸ್ವಾಮಿ, ನನಗೆ ಯಾರು ದಿಕ್ಕು? ಭಗವಂತ ನುಡಿಸಿದ ಮಾತಿದು, ಏನು ಮಾತಾಡ್ತೀಯ? ಏನು ಸಾಧ್ಯವೇ ಇಲ್ಲ, ನೀನು ಸೌಭಾಗ್ಯವಂತಳೆ ಅಂದರೆ ಇಲ್ಲ ಸ್ವಾಮಿ ಅಂತ ಹೇಳಿದಾಗ ದುಃಖದಲ್ಲಿ ಆಕೆ ಹೇಳಿಬಿಟ್ಟು ಆ ಗಂಡನ ಪಾರ್ಥಿವ ಶರೀರ ಆಕಸ್ಮಿಕವಾಗಿ ಅಪಮೃತ್ಯು, ತುಂಬ ಚಿಕ್ಕ ವಯಸ್ಸಿಗೆ ಹೋಗ್ಬಿಟ್ಟಿರ್ತಾನೆ. ನನ್ನ ಪರಮಾತ್ಮ ನುಡಿಸಿದ್ದು ಸುಳ್ಳಾಗಿ ಬಿಡ್ತಾ ಅಂತೇಳಿ ಆ ತೀರ್ಥ ತಗೊಂಡು ಜೈ ಶ್ರೀರಾಮ್ ಅಂತ. ನಿಜವಾಗ್ಲೂ ನಡೆದಿರತಕ್ಕಂಥ ಕತೆ ಮಕ್ಕಳೇ, ಅಂತೂ ಇಂತೂ ಆ ಕತೆ ಈ ಕತೆ ಅಲ್ಲತಕ್ಕಂಥದ್ದಲ್ಲ, ನಡೆದಿರತಕ್ಕಂಥ ಕತೆ. ಆ ರೀತಿಯ ಸಂತರುಗಳು ನಿಮ್ಮ ಅಂಥದ್ದು ರಾಘವೇಂದ್ರ ತೀರ್ಥರು ಕೂಡ ಇಲ್ಲಿ ಅಂಥದ್ದೊಂದು ಪವಾಡಗಳನ್ನ ಮಾಡಿದ್ದಾರೆ. ಕನಕದಾಸರು ಮಾಡಿದ್ದಾರೆ, ಪುರಂದರದಾಸರು ಮಾಡಿದ್ದಾರೆ, ಒಬ್ಬರ ಇಬ್ಬರ ಆ ತಾಯಿ ಜಗನ್ಮಾತೆ ಅಕ್ಕ ಮಹಾದೇವಿ ಮಾಡಿದ್ದಾರೆ. ಅವೆಲ್ಲ ನಮಗೆ ಗೊತ್ತಿಲ್ಲ, ನಾವು ನೋಡಿಲ್ಲ. ಆದರೆ ಅವರು ಓಡಾಡಿದ ನಾಡು ನೋಡಿ, ಜಾಗ, ಇದರಲ್ಲಿ ನಾವು ವಾಸಿಸುತ್ತಿದ್ದೇವೆ, ಇದ್ದೇವೆ, ಅವರು ಉಸಿರಾಡಿ ಬಿಟ್ಟಂತ ಗಾಳಿಯನ್ನ ನಾವು ಸೇವಿಸ್ತಿದ್ದೇವೆ ಅಂದ್ರೆ ಎಂಥ ಪುಣ್ಯಾತ್ಮರು ನಾವು ಅಂತಕ್ಕಂಥದನ್ನ ಯೋಚನೆ ಮಾಡಿ ನೋಡಿ. ನೋಡಿದ್ರೆ ಆತ ಎದ್ದು ಕುತ್ಕೋಬಿಡ್ತಾನೆ. ಇದು ಯಾವ ರೀತಿ ಗಾಳಿ ಮಾತಾಗಿ ಪಸರಿಸ್ಬಿಡುತ್ತೆ ಅಂದ್ರೆ, ಇದೇನಿದು ಸತ್ತೋದು ಮನುಷ್ಯ ತಗೊಂಡೋಗಿ ಸ್ಮಶಾನಕ್ಕೆ ಇಡಬೇಕಾದಂಥ ಮನುಷ್ಯ, ಅಗ್ನಿ ಮೇಲೆ ಇಡಬೇಕಾದಂಥ ಮನುಷ್ಯ, ಶವಕ್ಕೆ ಜೀವ ಕೊಟ್ಟು ಬಿಟ್ಟರು ತುಳಸಿದಾಸರು ಅಂತ ಊರೆಲ್ಲ ಗುಲ್ಲಕ್ಕೆ ಬಿಡುತ್ತೆ. ಇವರಿಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. ನಾನು ಮಾಡಿದ್ದಲ್ಲ ಇದಲ್ಲ, ಸೌಭಾಗ್ಯವತಿ ಭವ ಅಂದ್ರೆ ಆಯ್ತಾತ ಎದು ಕೂತ್ಕೊಂಡಿದ್ದು. ರಾಮ ನಡೆಸಿದ್ದು, ನನ್ನ ಹನುಮ ನಡೆಸಿದ್ದು, ನನ್ನ ರಾಮ ನಡೆಸಿದ್ದು, ನನ್ನ ರಾಮ ನಡೆಸಿದ್ದು, ನನ್ನ ರಾಮ ನಡೆಸಿದ್ದು ಅಷ್ಟೇ. ಇದು ಆವತ್ತಿನ ಚಕ್ರವರ್ತಿಯಾಗಿದ್ದಂಥ ಅಕ್ಬರ್ ಬಾದ್ಶಾಗೆ ಗೊತ್ತಾಗುತ್ತೆ. ಇದೆಲ್ಲ ನಾನು ನಂಬಲ್ಲ ನೋಡಿ. ಇಷ್ಟಕ್ಕೂ ಅವರ ತಂದೆ ಅಷ್ಟು ದೊಡ್ಡ ವೈದಿಕ ವಿದ್ಯೆಯನ್ನು ಕಲಿತು ತಿಳ್ಕೊಂಡು ಹುಡುಕಾಡಿ ಒಂದು ಹೆಣ್ಣನ್ನ ಮದುವೆಯಾಗಿ ಆಕೆ ಗರ್ಭ ಧರಿಸಿ ಹುಟ್ಟಿದಂಥ ಒಬ್ಬ ದಾರ್ಶನಿಕ. ಆತನಿಗೆ ದೇವರ ಮೇಲೆ ನಂಬಿಕೆ ಇಲ್ಲ. ಅದರಲ್ಲಿ ಮುಖ್ಯವಾಗಿ ನಮ್ಮ ದೇವರ ಮೇಲೆ ನಂಬಿಕೆ ಇಲ್ಲ. ಇದೆಲ್ಲ ಸುಳ್ಳು. ಡೋಂಗಿ ಸಾಧುಗಳು, ಗುರುಗಳು, ಮಹರ್ಷಿಗಳು, ತಪಸ್ವಿಗಳು ಈ ಥರದ್ದೇನೋ ಬಾಬಾಗಳು ಹೇಳ್ಕೊತಾರೆ. ಎದಾಕೊಂಬನ್ರಿ ಆತನ್ನ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರ್ತಾರೆ ತುಳಸಿದಾಸರು ಸಾಧಾರಣವಾಗಿ ಬರ್ತಾರೆ. ಹೇಳಿ ಕಳ್ಸಿದ್ದೀರ, ನಾನೇ ಬರ್ತಿದ್ನಲ್ಲ, ಇದೆಲ್ಲ ಯಾಕೆ ಅಲ್ಲ, ಅದೇನೋ ಪವಾಡ ಮಾಡ್ತೀರಂತಲ್ಲ, ಅದೇನೋ ಮಾಡಿಬಿಡಿ ಅಂತ ತುಳಸಿದಾಸರು ಹೇಳ್ತಾರೆ. ಪವಾಡ ನನಗೇನು ಗೊತ್ತಿದೆ, ನಾನೊಬ್ಬ ಸರ್ವಸಾಧಾರಣ ವ್ಯಕ್ತಿ, ಸಕಲ ಚರಾಚರ ಜೀವರಾಶಿಗಳಿಗೂ ಕೂಡ ಸಾಕ್ಷೀಭೂತವಾಗಿರತಕ್ಕಂಥ ಆ ಒಂದು ಭಗವಂತನ ಮುಂದುಗಡೆ ನಾನು ಎಷ್ಟರವನು. ಅದೆಲ್ಲ ಇಲ್ಲ, ಭಗವಂತ ನುಡಿಸ್ತಾ ಅದಾಯ್ತು ಅಷ್ಟೇ, ಮಾಡು ಪವಾಡ ಅಂತ. ಇಲ್ಲ ಸ್ವಾಮಿ, ನನಗೆ ಗೊತ್ತಿಲ್ಲ, ಅದಾಯ್ತು, ಅದಾಗದ ಅಂತೂ ಆಯ್ತು, ನಡೀತು ಅಷ್ಟೇ ಅಂತ. ಡೋಂಗಿ ಬಾಬಾ ತಗೊಂಡೋಗಿ ಹಾಕಿ ಜೈಲಲ್ಲಿ ಒಂದು ಸುಮ್ಮನೆ ಇದು ಮಾಡ್ತಿದ್ದ. ಅವ್ರೇನು ಬೇಜಾರು ಮಾಡ್ಕೊಳ್ಳಿಲ್ಲ, ತಗೊಂಡೋಗಿ ಸೆರೆವಾಸದಲ್ಲಿ ಇಟ್ಬಿಟ್ರು. ಸಿಕ್ಕಿದ್ದು ಒಳ್ಳೇದೇ ಆಯ್ತು, ಜನಗಳ ಕಾಟ ತಪ್ಪಿತು. ಎದ್ರೆ ಬಿದ್ರೆ ನಿಂತ್ರೆ ಆ ಪವಾಡ ಮಾಡು ಈ ಪವಾಡ ಮಾಡು ಅಂತ ಬಂದು ಜನಗಳ ಕಾಟ ಕೊಡ್ತಿದ್ರಲ್ವಾ. ಕುಳಿತುಕೊಂಡು ತುಳಸಿದಾಸರು ರಾಮರ ಒಂದು ತಪಸ್ಸಿನಲ್ಲಿಯೇ ಹನುಮಾನ್ ಚಾಲೀಸವನ್ನ ರಚಿಸ್ಲಿಕ್ಕೆ ಶುರು ಮಾಡ್ತಾರೆ. ದಿನಾ ಒಂದೊಂದು ಶ್ಲೋಕ, ಅದಕ್ಕೊಂದು ಅರ್ಥ, ಭಾವಾರ್ಥ, ಭಗವಂತ ಇದು ನೀನೆ ಅಂತೇಳಿ ಆ ಸೆರೆವಾಸದಲ್ಲೇ ತನ್ನ ಬಾಡಿಗೆ ಜಪದಲ್ಲಿದ್ದು ಆ ಹನುಮರ ಬಗ್ಗೆ ಹನುಮಾನ್ ಚಾಲೀಸ ರೆಡಿ ಮಾಡ್ತಾರೆ. 42ನೇ ದಿನ ನೋಡಿ, ಹನುಮಾನ್ ಚಾಲೀಸ ಪೂರ್ತಿ ಆಗ್ತಿದ್ದಾಗೆ, ರಾಮ ನಿನ್ನ ಸೇವಕನ ಈ ಒಂದು ಸೇವೆಯನ್ನ ನೀನು ತಗೋ, ನೀನೇ ನೋಡ್ಕೋ, ಸತ್ಯ ಅಸತ್ಯತೆಗಳಿಗೆ ಸಾಕ್ಷೀಭೂತನಾಗಿ ನೀನಿಲ್ಲದೇನು ಇಲ್ಲ ಅಂದ್ರೆ ನೀವು ನಂಬೋಲ್ಲ. ಕಡಿಮೆ ಅಂದರೂ 1,00,000 ಕೋತಿಗಳು ಎಲ್ಲಿಂದ ಬಂದುವೋ ಗೊತ್ತಿಲ್ಲ ದಾಳಿ.
ಎಲ್ಲೋ ತಗೊಂಡೋಗಿ ಜೈಲಲ್ಲಿ ಇಟ್ಟಿದ್ರೆಲ್ಲ ಊರೇ ನುಗ್ಗು ಬಿಟ್ಟಿದ್ದಾವೆ. ಜನಗಳು ಎಲ್ಲಿರ್ತಾರೆ? 4 ಕೋತಿ ಬಂದ್ರೆ 4 ಊರು ಹಾಳಾಯ್ತು ಅಂದ್ರೆ ಒಂದು 4-5 ಲಕ್ಷ ಕೋತಿಗಳು ಎಲ್ಲಿಂದ ಸೃಷ್ಟಿಯಾಗಿ ಬರ್ತವೆ? ಹೇಗೆ ಬರ್ತವೆ ಮಕ್ಕಳೇ? ಯಾವ ರೀತಿ ಬರ್ತವೆ? ಬೆದರು ಬಿಡ್ತಾರೆ. ಉಳುವೆ ಎಲ್ಲೆಲ್ಲೂ ಅಲ್ಲೋಲ ಕಲ್ಲೋಲ. ಇದು ಇತಿಹಾಸದಲ್ಲಿ ರಚಿಸಲ್ಪಟ್ಟಿದೆ, ನೆನ್ಪಿಟ್ಕೊಳ್ಳಿ. ಇತಿಹಾಸ ಹೋಗಿ ತೆಗೆದು ನೋಡಿ. ಎಷ್ಟೋ ಇತಿಹಾಸಗಳನ್ನ ಮುಚ್ಚಿಟ್ಬಿಟ್ಟಿದ್ದಾರೆ. ಇವತ್ತು ನಮ್ಮ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಇಂಥದ ಒಂದು ವೈದಿಕತೆಯ ಶಕ್ತಿಯ ಬಗ್ಗೆ ತಿಳಿಸಿಕೊಡಬೇಕು. ಪ್ರತಿ ತಾಯಿ ಮನೆಯಲ್ಲಿ ಇಂಥದನ್ನ ತಿಳಿಸ್ಕೊಡ್ಬೇಕು. ಎಂತೆಂಥ ಮಹಾನ್ ಸಂತರುಗಳಿದ್ರು. ಚಕ್ರವರ್ತಿಯನ್ನೇ ತಲೆಬಾಗಿಸಿಬಿಡ್ತು. ನನ್ನ ಧರ್ಮದ ಬಗ್ಗೆ, ನಮ್ಮ ದೇವರ ಬಗ್ಗೆ, ನಮ್ಮ ಶಕ್ತಿಯ ಬಗ್ಗೆ, ನಮ್ಮ ನಿಸ್ವಾರ್ಥದ ಬಗ್ಗೆ, ನಮ್ಮ ವೈದಿಕತೆಯ ಬಗ್ಗೆ ಅಪಹಾಸ್ಯ ಮಾಡಿ ನಕ್ಕಿದಂತ ಒಂದು ದೊರೆಯನ್ನ ಬೆಕ್ಕಸ ಬೆರಗಾಗಿಸ್ಬಿಡ್ತದ. ಏನು ಮಾಡಿದ್ರು ಕಂಟ್ರೋಲ್ಗೆ ಬರ್ತಿಲ್ಲ. ಎಲ್ಲಿ ಕೋತಿಗಳನ್ನ ಹಿಡಿಲಿಕ್ಕಾಗುತ್ತಾ ಮಕ್ಕಳ? ಕಚ್ತು ಅಂದ್ರೆ ಬರಬಾರದು ಕಾಯಿಲೆಗಳೆಲ್ಲ ಬರ್ತವೆ, ಆಗಬಾರದೆಲ್ಲ ಆಗುತ್ತೆ. ಬೆದರಿ ಬೆಂಡಾಗಿ ಇದೇನು ಅಂದಾಗ ಆಗ ಆ ಮಂತ್ರಿಗಳು ಹೇಳ್ತಾರೆ, ಸ್ವಾಮಿ ಆ ಮಹರ್ಷಿ ರಾಮತಾರಕ ಮಂತ್ರದಲ್ಲಿ ನಿಸ್ಸೀಮ, ರಾಮನ ಬಂಟ ಆತ. ಹೇಗೆ ರಾಮನ ಬಂಟ ಆ ಕೋತಿಗಳ ರೂಪದಲ್ಲಿ ಬಂದು ದಾಳಿ ಆಗ್ತಿರೋದು. ಫಸ್ಟ್ ಬಿಡುಗಡೆ ಮಾಡಿ ಆ ಸಂತನನ್ನ ಅಂತ. ಅಯ್ಯೋ ಅಂತೇಳಿ ಕರೆದು ಸನ್ಮಾನ ಮಾಡಿ, ನಮ್ಮಿಂದ ತಪ್ಪಾಯ್ತು ಕ್ಷಮಿಸಿ ಅಂತೇಳಿ. ಅಯ್ಯೋ ನಿಮಗೆ ರಾಮನ ಶಕ್ತಿ ಗೊತ್ತಿಲ್ಲ, ಅದನ್ನು ತೋರಿಸ್ಲಿಕ್ಕೆ ಅವನು ನಡೆದಿರತಕ್ಕಂಥ ಪವಾಡ. ನಾನೇನು ಮಾಡಿಲ್ಲ ಅಂತಂತೆ ಅಪ್ಪಿಕೊಂಡು ಅವತ್ತಿಂದ ತುಂಬ ದೊಡ್ಡ ಗೆಳೆಯರಾಗ್ಬಿಟ್ರಂತೆ. ನೀವು ನಂಬೋಲ್ಲ, ಅವರನ್ನೆಷ್ಟು ಮರ್ಯಾದೆಯಿಂದ ಪ್ರೀತಿಯಿಂದ ಅಕ್ಬರ್ ಬಾದ್ಶಾ ಬಿಡುಗಡೆ ಮಾಡ್ತಾನೆ ಸನ್ಮಾನದಿಂದ. ತುಳಸಿದಾಸ್ಗೆ ಜೈ ಅಂತ ಹೇಳ್ಬಿಟ್ಟು, ಸಂತನಪ್ಪ ನೀನು ಅಂತ. ನಂಬೋಲ್ಲ, ಬಂದ ಕೋತಿಗಳು ಯಾವ ರೀತಿ ಬಂದವು, ಯಾವ ರೀತಿ ಮಾಯ ಆದವು ಗೊತ್ತಿಲ್ಲ. ಅವತ್ತಿನಿಂದ ಈ ಮಂಗಮಾಯ ಬಂದಾಗ ಹಂಗೆ ಮಾಯ ಆಗ್ಬಿಟ್ಟಿದ್ದ. ಮಂಗಮಾಯ ಎಲ್ಲೋದು ಇದು ಹೇಗೋ ನಡೀತು ಪವಾಡ. ಇದೇ ಮಂಗಮಾಯ ಅನ್ನತಕ್ಕಂಥದ್ದು. ನನ್ನ ತುಳಸಿದಾಸರ ತಾಕತ್ತು. ಈ ಥರದ್ದು ಹಲವಾರು ಸಂತರುಗಳ ಒಂದು ಮಿರಾಕಲ್ಸ್ ಇದು ನಡೆದಿದೆ ನಿಮ್ಮ ನಡುವೆ. ಇದ್ರ ನಡುವೆ ಇವತ್ತೆಲ್ಲ ಕೆಲವು ಡೋಂಗಿ ಬಾಬಾಗಳು ಈ ಥರದ್ದು ಹೆಸರುಗಳು ಹಾಕ್ಕೊಂಡು ಇನ್ನೊಂದು ಪ್ರಚಾರ ಮಾಡಿಕೊಂಡು ಏನೇನೋ ಮಾಡ್ತಿದ್ದಾರೆ. ಮಾಡ್ಕೊಳ್ಳಿ. ತುಳಸಿದಾಸರ ತಾಕತ್ತಿನ ಹಾಗೆ ಯಾರೂ ಇಲ್ಲ. ಇದೆಲ್ಲ ಸುಳ್ಳು ಡೊಂಕು. ಇರ್ಲಿ. ಮಂಗಮಾಯ ಅಂದ್ರೆ ಏನು ಅನ್ನತಕ್ಕಂಥದ್ದು ಅರ್ಥ ಆಯ್ತಲ್ವಾ? ಅದಕ್ಕೆ ಇವತ್ತಿಗೂ ತುಳಸಿದಾಸ ರಚಿತ ಆ ಹನುಮಾನ್ ಚಾಲಿಸ ಇದೆಯಲ್ಲ, ಅದೊಂದು ವಿಶ್ವಕೋಶ. ಅದರಲ್ಲಿ ಹೇಳಿರ್ತಕ್ಕಂಥ ಒಂದೊಂದು ವಾಕ್ಯವು ವೇದವಾಕ್ಯವಾಗಿ ಬಿಟ್ಟಿದೆ. ಅಂತ ಒಂದು ತುಳಸಿದಾಸರ ಜಯಂತಿ ಇವತ್ತು. ಎಲ್ಲರಿಗೂ ಆ ಹನುಮರ ರಕ್ಷೆ ದೊರಕಲಿ, ತುಳಸಿದಾಸರ ಆ ಮಹಾನ್ ಸಂತರ ಆಶೀರ್ವಾದ ಸಿಗಲಿ, ಪರಿಪೂರ್ಣ ರಾಮನ ಅನುಗ್ರಹ ಸಿಗಲಿ ಅಂತ ಹೇಳ್ತಾ, ವಿಶೇಷವಾಗಿ ಈ ಒಂದು ಶನಿಯ ವಕ್ರ ಫಲದ ಬಗ್ಗೆ ತಿಳಿಸ್ಕೊಡ್ತಿದ್ದೆ. ಬನ್ನಿ. ಮುಖ್ಯವಾಗಿ ಮಕರ ರಾಶಿಗೆ ಈ ಒಂದು ಶನಿ ವಕ್ರ ಫಲ ಹೇಗಿದೆ? 3ನೇ ಮನೆಯಿಂದ ಧನಸ್ಥಾನಕ್ಕೆ ನೋಡ್ತಿರ್ತಕ್ಕಂಥ ಒಂದು ಶನಿ. ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್ ಆಗಿ ಕುಳಿತಿರ್ತಕ್ಕಂಥ ಒಂದು ಭಾವ. ಸಾತಿಯನ್ನ ಬಿಟ್ಟು ಹೋದಂಥ ಶನಿ ಮತ್ತೆ ಆ ಒಂದು ಪುಟ್ಟದಾಗಿ ಆ ಕುಂಭದಲ್ಲಿರ್ತಕ್ಕಂಥ ರಾಹು ಸಮೇತ ನೋಡೋದ್ರಿಂದ ಒಂದು ಎಡವಟ್ಟಿದೆ. ಮಕರ ರಾಶಿ, ಮಕರ ಲಗ್ನ. ಮುಖ್ಯವಾಗಿ ಆರೋಗ್ಯ ನೋಡ್ಕೊಳ್ಳಿ. ಆರೋಗ್ಯ ಮಾನಸಿಕವಾಗಿ ಆದರೂ ನಿಮ್ಮನ್ನು ದಣಿಸಿ ಬಿಡತಕ್ಕಂಥದ್ದಾಗುತ್ತದೆ. ಗುರು ಬೇರೆ ಅಸ್ತಂಗತ. ಈ ಶನಿಯ ವಕ್ರತೆಯಾಗಿ ನೋಡುವಾಗ 100% ಹೇಳ್ತಾನೆ, 137 ಡೇಸಲ್ಲಿ ಕೆಲವರಿಗೆ ಅಧಿಕಾರ ದಿಗ್ಬಂಧ ಹೋಯ್ತು. ಇದ್ದ ಅಧಿಕಾರ ಹೋಯ್ತು. ಸಿಗಬೇಕಾದ ಅಧಿಕಾರವೋ ಆಗಿದೆ. ನಮ್ಮ ಸಂಪುಟದಲ್ಲೂ ಒಬ್ಬರಿಗೆ ಹೆಸರಿದ್ದು, ಲಿಸ್ಟ್ ಇದ್ದು, ಇನ್ನೊಂದು ಲಾಸ್ಟ್ ಮೂಮೆಂಟ್ ಅಲ್ಲಿ ಮಕರ ಲಗ್ನ, ಮಕರ ರಾಶಿ. ನಂಬ್ತೀರಾ? ಅವ್ರಿರ್ಬೇಕಿತ್ತು. ಅದರಲ್ಲೂ ಮುಖ್ಯವಾಗಿ ಮಕರ ರಾಶಿಯ ಸ್ತ್ರೀಯರಿಗೆ, ಮಕರ ಲಗ್ನ ಸ್ತ್ರೀಯರಿಗೆ ಅಲ್ಲೊಂದು
ಕೈಗೆ ಸಿಗಬೇಕಾದಂತ ಒಂದು ಪದವಿ ಪ್ರತಿಷ್ಠೆ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಏನೋ ಗಂಟಾಗುತ್ತೆ, ಏನೋ ಒಂದು ಚಿಕ್ಕುಗಳು ಆಗತಕ್ಕಂಥದ್ದಾಗುತ್ತದೆ ನಿಶ್ಚಿತ. ಒಂದು ರೀತಿ ನಮ್ಮ ದೇಶವೂ ಮಕರ ಲಗ್ನ ಯುದ್ಧ ಭೀತಿಯೇ, ವಿಪರೀತವಾದಂಥ ಪ್ರಕೃತಿ ವಿಕೋಪಗಳನ್ನ ನೋಡ್ತಕ್ಕಂಥದ್ದಾಗುತ್ತೆ, ಮನುಷ್ಯನ ವಿಕೋಪಗಳನ್ನ ನೋಡ್ತಕ್ಕಂಥದ್ದಾಗುತ್ತೆ, ಮನುಷ್ಯನ ವಿಕಾರಗಳನ್ನ ನೋಡ್ತಕ್ಕಂಥದ್ದಾಗುತ್ತೆ. ಅಲ್ಲಿ ನೋಡಿ, ಅವನು ಪಕ್ಕದ ಸ್ಟೇಟ್ನಲ್ಲಿ ವಿರೋಧ ಪಕ್ಷದ ನಾಯಕ, ಎಂತ ಎಗ್ಗಿಲ್ಲದ ಲಜ್ಜೆ ಇಲ್ಲದ ಒಂದು ನಾಲಿಗೆಗಳು ಏನೇನು ಮಾತಾಡ್ತೇವೆ ನಮ್ಮ ಕಾವೇರಿ ನೀರು ಬಗ್ಗೆ, ನನ್ನ ತಾಯಿ ಬಗ್ಗೆ. ನಮ್ದು ಕಣೋ ಅಂತಾರೆ. ನಮ್ಮ ಇಮ್ಮಡಿ ಪುಲಿಕೇಶಿ ಎಲ್ಲರಿಗೂ ಹೋಗಿದ್ರು ಅಂತ ಗೊತ್ತಿಲ್ಲ. ಇದೆಲ್ಲ ಇದೆ. ಏನೋಪ್ಪ, ಇದಕ್ಕೊಂದು ಇತಿಶ್ರೀ ಹಾಕಿಬಿಡ್ಬೇಕು ಸರ್ಕಾರಗಳು. ಅವಳಪ್ಪ ಇಷ್ಟು ನೀರಿದ್ರೆ ಇಷ್ಟು ಅಷ್ಟೇ, ಇಲ್ಲ ಅಂದ್ರೆ ಇಲ್ಲ. ಇದೇನಿದು ಡಿಸ್ಕೋ ಡ್ಯಾನ್ಸು ಅಂತ. ಯಾವ ವಿಚಾರ ಆದ್ರೂ ಆಗಲಿ, ತಗೋ ಕುಳಿತುಕೊಳ್ಳೋಣ, ಮಾತಾಡೋಣ. ನಿನ್ ಕೋಟಿ ಜನ ಎಷ್ಟು, ನಿನ್ ರೈತರ ಎಷ್ಟು, ಇನ್ನು ಇದಕ್ ಮೇಲೆ ನಿಂದು ಡೆವಲಪ್ಮೆಂಟ್ ಮಾಡ್ಕೊಳ್ಳೋ ಆಗಿಲ್ಲ, ನಿನ್ನ ಬೆಳೆ ಏನು, ನೀನ್ ಎಷ್ಟು ನೀರು ಉಳಿಸ್ತಿದ್ಯಾ, ಇದಕ್ಕೊಂದು ತಜ್ಞರ ಸಮಿತಿ ಹಾಕ್ಬಿಟ್ಟು ನೀಟಾಗಿ ಚರ್ಚೆ ಮಾಡಿಬಿಟ್ಟು. ಆಗೆಲ್ಲ ಬ್ರಿಟಿಷರಿದ್ರು, ಜಿ ಹುಜೂರ್ ಅನ್ನತಕ್ಕಂಥ ಕಾಲ ನೆನ್ಪಿಟ್ಕೊಳ್ಳಿ. ನಮ್ಮ ಕನ್ನಡಿಗರ ಸ್ವಾಭಿಮಾನ ಏನ್ ಗೊತ್ತಾ? ನಾವು ಯಾರ ಕಾಲು ಹಿಡಿಯೋಲ್ಲ. ನಮಗ್ ಸ್ವಾಭಿಮಾನ ಕೆಟ್ಟೋಯ್ತು ಅಂದ್ರೆ ರಾಜೀನಾಮೆ ಬಿಸಾಕ್ತೇವೆ. ಯಾವಾಗ ನೀನು ಬೇಡ, ನಿನ್ನ ಅಧಿಕಾರನ ಬೇಡ, ನಮ್ಮ ಪಾಡಿಗೆ. ನಮ್ಮ ಅಂಬರೀಷಣ ನಿಮ್ ಸವಾಸನೆ ಬೇಡ ಅಂತ ಬಂದು ಕೂತ್ಕೊಬಿಟ್ರು, ರಾಜಕೀಯನೇ ಬೇಡ ಅಂದ್ಬಿಟ್ರು. ರಾಜ್ಕುಮಾರ್ ಅವರು ನೋಡಿ, ಅವ್ರು ನೆನ್ಸಿದ್ರೆ, ವಿಷ್ಣುವರ್ಧನ್ ಅವರು ನೋಡಿ ನೆನ್ಸಿದ್ರೆ, ನಮಗಿಂತ ಅರ್ಧಂಬರ್ಧ ಮನ್ಸತ್ತುಗಳು ಎಲ್ಲ ಮಾಡೋದಕ್ಕೆ ಬರೋದಿಲ್ಲ. ಯಾರೆಲ್ಲ ಅಜಿಕೇಟೆ ಕೆಲವರು ಇರ್ತಾರೆ, ಎಲ್ಲಾ ಕಡೆ ಇರೋದಿಲ್ಲ ಅನ್ನತಕ್ಕಂಥದ್ದೇನೆ ಎಲ್ಲದರಲ್ಲೂ ಇರ್ತಾರೆ. ಆದ್ರೆ ನಮ್ಮ ಕನ್ನಡಿಗರು ಜಿ ಹುಜೂರು, ಮಸ್ಕಾ ಹೊಡೆಯೋದು, ಚಸ್ಕಾ ಹೊಡೆಯೋದು, ಬಟ್ಟಂಗಿತನ ಮಾಡೋದು, ಯಾರೋ ಕೆಲವರು ಇರ್ತಾರೆ, ನೋಡಿದಾನೆ ಬಿಡಿ. ಬಟ್ ಇದು ಪಕ್ಕದ ಸ್ಟೇಟಿಗೆ ಇದೆಲ್ಲ ಅದು ಜನ್ಮತಾ ಬಂದಿರೋ ಹಾಕು, ನೀವು ಬೇಜಾರು ಮಾಡ್ಕೋಬೇಡಿ. ನೀವು ಯಾವುದೇ ಪೊಲೀಸ್ ಸ್ಟೇಷನ್ ನಲ್ಲಿ ನೋಡಿ, ಡಕಾಯಿತಿ, ಇನ್ನೊಂದು ಇದು, ಇವುಗಳೆಲ್ಲ ಅವ್ರು ನಂಬರ್ 1. ಅಸಹ್ಯ ಅನ್ಸುತ್ತೆ ಹೇಳಲಿಕ್ಕೆ, ಇದೇ ಸತ್ಯ. ಮೆತ್ತಿಲ್ ಪಟ್ಟೆ, ಕಳುತಲ ಕೊಟ್ಟೆ, ಬೆಕ್ಕಡದೆಲ್ಲ ಬೆಟ್ಟೆ, ಅಯ್ಯೋಯ್ಯೋ ಅವರಷ್ಟು ಹಿಂಗ ಅನ್ನೋದು ನೋಡ್ಬೇಕು. ಹಾಗೆಲ್ಲ ಬ್ರಿಟಿಷ್ ಅಲ್ಲಿಂದೆಲ್ಲ ಮದ್ರಾಸ್ ಪ್ರಾಂತ್ಯದಿಂದಲೇ ನಡೆಸ್ತಿದ್ದು. ಮದ್ರಾಸ್ ರೆಜಿಮೆಂಟ್, ಮುಂಬೈ ಬಾಂಬೆ ರೆಜಿಮೆಂಟ್, ಕೋಲ್ಕತ್ತಾ, ಡೆಲ್ಲಿ, ಸೆಂಟ್ರಲೈಸ್ ಮಾಡ್ಕೊಂಡಿದ್ರು ಅವರು. ದಕ್ಷಿಣ ಭಾರತವನ್ನ ಮದ್ರಾಸಿಂದ ಆಳ್ತಿದ್ರು. ನಮ್ಮ ಮೈಸೂರು, ನಮ್ಮ ಕರ್ನಾಟಕ, ನಮ್ಮ ಕೆಲವೊಂದು ಹೈದರಾಬಾದ್ ಪ್ರಾಂತ್ಯಗಳು, ಕೇರಳ, ಪಾಂಡಿಚೇರಿ, ತಮಿಳುನಾಡು, ಇದನ್ನೆಲ್ಲವನ್ನ ಮದ್ರಾಸಿಂದ ಅವ್ರು ಕಂಟ್ರೋಲ್ ಮಾಡ್ತಿದ್ರು. ಆ ಮದ್ರಾಸ್ನಲ್ಲಿ ಇದ್ದಂತ ಕೆಲವು ದಿವಾನರುಗಳು, ಕೆಲವೇ ಅಂತ ಎಲ್ಲಾ ದಿವಾನರುಗಳು ಮಾಡಿದ್ದಲ್ಲ, ಒಂದಲ್ಲ ಎರಡಲ್ಲ. ಆ ಬ್ರಿಟಿಷರ್ಗೆ ಹೇಳ್ಬಿಟ್ಟು ಎಲ್ಲ ಆಗ್ಲೇ 1920ನಲ್ಲೇ 1910ನಲ್ಲೇ ಈ ತರದ ನೀರು ಇನ್ನೊಂದು ಅಂತ ಇದನ್ನ ದೇವೇಗೌಡರು ತುಂಬಾ ಅದ್ಭುತವಾಗಿ ಅವ್ರಿಗೆ ಗೊತ್ತಿರೋ ಅಷ್ಟು ನಮಗ್ ಗೊತ್ತಿಲ್ಲ. ಅವ್ರ ಜೊತೆ ಕುತ್ಕೋಬಿಟ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್. ನಾವೆಲ್ಲ ಮರೆತು ಅವ್ರನ್ನ ಕರ್ಕೊಂಡ್ ಬಂದು ಕುಂದಿರ್ಸಿ ನಿಲ್ಲಿಸಿದರೆ ನಿಜವಾಗ್ಲೂ ಹೇಳ್ತಾನೆ, ಆ ಅಜ್ಜಜ್ಜ ಬಡ್ದಾಕ್ಬಿಡ್ತಾನೆ. ಕುಂಭಲಗ್ನ ಕುಂಭರಾಶಿ ಅವ್ರ ಸುದ್ದಿಗೆ ಹೋಗ್ಬಾರ್ದು ಅಂತಕ್ಕಂಥದ್ದು. ನಿಂತ್ರೆ 94ರಲ್ಲೂ ಒಳ್ಳೆ 34ನವರ ವಯಸ್ಸಿನಷ್ಟು ಒಂದು ಜ್ಞಾಪಕ ಶಕ್ತಿ, ಅಪರಿಮಿತ ಜ್ಞಾಪಕ ಶಕ್ತಿ. ತುಂಬಾ ತಿಳ್ಕೊಂಡಿದ್ದಾರೆ ಕಾವೇರಿ ಬಗ್ಗೆ. ಅವರು ಹೇಳಿದ್ದೇ ಇದು. ಆ ಬಟ್ಟಂಗಿಗಳು ಮಾಡಿದಂತ ಕೆಲಸ, ಬ್ರಿಟಿಷ್ ಅಧಿಕಾರಿಗಳು ಅಲ್ಲಿಂದ ಏನು ಲಾರ್ಡ್ಸು, ಕರ್ನಲ್ಸು ಅಂತೆಲ್ಲ ಇದ್ರೆಲ್ಲ ನಮಗೆ ಮೋಸ ಮಾಡಿಬಿಟ್ರು. ನಮ್ಮ ಮೈಸೂರನ್ನು ಕೂಡ ಅವರೇ ಒಂದು ಕುಂದಿರಿಸಿ ನಡೆಸ್ತಿದ್ದಂಥದ್ದು. ಟಿಪ್ಪು ಸುಲ್ತಾನು, ಹೈದರ್ ಅಲಿ, ಅದರ ನಂತರ ಇವರು ಬ್ರಿಟಿಷರ ಆ ಒಂದು ಡಮ್ಮಿ ಪೀಸನ್ನ ಕುಂದಿರಿಸ್ಬಿಟ್ರು. ಎಲ್ಲ ಆಡಳಿತ ಅಲ್ಲಿಂದ ನಡೆಸ್ತಿದ್ರಲ್ವಾ. ಜಿ ಹುಜೂರ್ ನಾವು ಕನ್ನಡದವ್ರು ಮಾಡಲ್ಲ ಅಂತ ಕೆಲಸ, ಖಂಡಿತ ಮಾಡಲ್ಲ. ಅಯ್ಯ ಇಬ್ಡಿ ಪಾರುಂಗ, ಅಯ್ಯ ಇಬ್ಡಿ ಪಾರುಂಗ, ಖಂಡಿತ ಹೇಳ್ತಾನೆ. ಬೇಜಾರು ಮಾಡ್ಕೋಬೇಡಿ ಮಕ್ಳ, ನಮಗ್ ಮೋಸ ಆಗ್ಬಿಟ್ಟಿದೆ ಮಕ್ಳ, ನಮಗ್ ಮೋಸ ಆಗ್ಬಿಟ್ಟಿದೆ ಮಕ್ಳ. ನಮ್ಗೆ ಎಷ್ಟು ಡಿಸ್ಟಿಕ್ಗೆ ನೀರು ಬರುತ್ತೆ ಅದನ್ನ ಹೇಳಿ. ಯಾರಾದ್ರೂ 3 ಡಿಸ್ಟಿಕ್ಗೆ ನೀರು, 3 ಡಿಸ್ಟಿಕ್ಗೆ, ಮಂಡ್ಯ, ಮೈಸೂರು, ಬೆಂಗಳೂರು ಕುಡಿಯೋಕೆ, ಮಂಡ್ಯ ಮೈಸೂರು ಗುದ್ದಾಡೋಕೆ ನಾವು. ಅವ್ರ 18 ಡಿಸ್ಟಿಕ್ ಸಾಂಬಾ ಬೆಳೆ, ಆ ಬೆಳೆ, 18 ಡಿಸ್ಟಿಕ್ಗೆ ನೀರು ಹೋಗುತ್ತದೆ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಪ್ಲಸ್ ಸ್ವಲ್ಪ ವೇಸ್ಟೇಜ್ ನೀರ್ ಈಸ್ ಆಲ್ಸೋ ಗೋಯಿಂಗ್, ಸಮುದ್ರಕ್ಕೆ ಹೋಗ್ಬೇಕು. ಅದನ್ನ ತಡೆಯೋ ಅಧಿಕಾರ ನಮಗಿಲ್ಲ.
ಹೋಗ್ಲಿ, ತಗೊಳ್ಳಿ, ಎಲ್ಲರೂ ಬದುಕಬೇಕು. ನೀವು 18 ಡಿಸ್ಟಿಕ್ ತಗೋತಿದ್ದೀರಲ್ಲಪ್ಪ, ನಮ್ಮ ಕತೆ ಏನು? ನಮಗಿಲ್ವಲ್ಲ. ಇದ್ದಾಗ ನಾವು ಆ ಥರ ಮೋಸ ಮಾಡ್ತೀವ? ನಾವು ಕನ್ನಡದವ್ರು ಮೋಸ ಮಾಡಿ ಬದುಕಿದ್ದೀವ? ಯಾರಿಲ್ಲ ನಮ್ಮೂರಲ್ಲಿ, ಯೋಚನೆ ಮಾಡಿ ನೋಡಿ ಮಕ್ಕಳು. ಬೇರೆ ಊರಿಗೆ ಹೋಗಿ ನಾವು ಬದುಕಲಿಕ್ಕಾಗಲ್ಲ ಮಕ್ಕಳೇ, ಚಾಲೆಂಜ್ ಮಾಡ್ತಾನೆ. ಭಾರತ ಒಂದು ವಸುದೈವ ಕುಟುಂಬಕವೇ. ನಾವು ಎಲ್ಲೋದ್ರೂ ಬದುಕ್ಬೋದು. ಆದ್ರೆ ನಮ್ಮ ಕನ್ನಡ ನಾಡಿನ ಹಾಗೆ ಶಾಂತಿಯುತವಾಗಿ, ಸಮೃದ್ಧಿಯಾಗಿ, ಮೊನ್ನೆ ಕೂಡ ಒಬ್ಬ ಮಾತಾಡ್ತಾನೆ, ಒಬ್ಬ ಪಕ್ಕದ ಸ್ಟೇಟ್ ಅವನು, ಕರ್ನಾಟಕ ಬದುಕಿರೋದು, ಅರ್ಧ ಬದುಕಿರೋದು ನಮ್ಮ ಭಿಕ್ಷೆಯಿಂದ ಅಂತಾನೆ. ಇಲ್ಲಿ ಬಂದು ಬಿಲ್ಡರ್ ಗಿರಿ ಮಾಡ್ಕೊಂಡಿದ್ದವನು ಹೋಗ್ಬಿಟ್ಟು ಇವತ್ತು ಆಂಧ್ರದಲ್ಲಿ ನಿಂತು ಮಿನಿಸ್ಟ್ರು ಲೊಟ್ಟು ಲೊಸ್ಕು ಆದವನು. ಇದು ಸತ್ಯ. ಆದ್ರೂ ನಾವು ಸುಮ್ಮನೆ ಇರ್ತೇವೆ ನೋಡಿ. ಬಂದವ್ರಿಗೆಲ್ಲ ಜಾಗ ಕೊಟ್ಟಿದ್ದೇವೆ, ಎಲ್ರಿಗೂ ಕೊಟ್ಟಿದ್ದೇವೆ. ತೆಲುಗಿನವರಿಂದ ಹಿಡಿದು, ತಮಿಳ್ನವರಿಂದ ಹಿಡಿದು, ಕೇರಳದವರಿಂದ ಹಿಡಿದು, ಇವತ್ತು ನೇಪಾಳಿಯವರಿಂದ ಹಿಡಿದು, ಈ 4 ಜನ ನೀವು ನಂಬೋಲ್ಲ, ನಮ್ಮ ಬೆಂಗಳೂರಲ್ಲಿ 1 ಕೋಟಿ ಜನ ತುಂಬ್ಕೊಬಿಟ್ಟಿದ್ದಾರೆ. 1.25 ಕೋಟಿ, ನಾವು 20-25 ಲಕ್ಷ ಜನ ಇಲ್ಲ ಕನ್ನಡದವರು. ನಮಗೆ ನೀರಿಲ್ಲ ಅಂತೆ, ನಮ್ಮ ಬೆಳೆಗಿಲ್ವಂತೆ, ನಾವು ಕೊಟ್ಬಿಡ್ಬೇಕಂತೆ. ಇದಕ್ಕೊಂದು ಶಾಶ್ವತ ಪರಿಹಾರವೇ ಇಲ್ವಾ? ಸರಿ ಸ್ವಾಮಿ, ನೀವು 18 ಡಿಸ್ಟಿಕ್ ತಗೋತಿದ್ರೆ ನಮಗೂ 18 ಡಿಸ್ಟಿಕ್ ನೀರು ತಗೋತೀವಿ. ನಾವು ಹೇಳಿದ್ರೆ ಬೇಡ, 9 ಡಿಸ್ಟಿಕ್ಗೆ ನೀರು ಎತ್ಕೋತೀವಿ ನಾವು ಅಂತ ನಾವು ಕೂತ್ಕೊಂಡ್ರೆ, ನೀನು 18 ಎತ್ಕೋತಿದ್ದೀಯಲ್ಲ, ನಿನಗೂ 9 ನನಗೂ 9, ಇನ್ನೊಂದು 6 ಡಿಸ್ಟಿಕ್ಗೆ ಎತ್ಕೋತೇವೆ, ಆದ್ರೂ ಕೂಡ ನಿನ್ಗೆ 12 ಡಿಸ್ಟಿಕ್ಗೆ ಅಷ್ಟು ನೀರು ತಗೋ ಅಂತ ಹೇಳ್ಬಿಟ್ರೆ ಪಕ್ಕ ಬೇಡವಾ? ಹೌದಲ್ವಾ? ನೀನು 12 ಎತ್ಕೊ, ನಾವು 6 ಡಿಸ್ಟಿಕ್ಕು ಹೋಗ್ಲಿ. ಏನೇನು ಮಾತುಗಳು ಮಾತಾಡ್ತಿದ್ದಾರೆ ಗೊತ್ತಾ? ಯಾವ್ದಾದ್ರು ಕನ್ನಡ ಸಂಘಗಳು ವಾಟಾಲ್ಜಿ ಬಿಟ್ಟು ಏನೋ ಆ ಪುಣ್ಯಾತ್ಗಿತ್ಯ ಜಗನ್ಮಾತೆ ಮಾಡಿದ ಪ್ರಾರ್ಥನೆಯೋ, ಕನ್ನಡಿಗರ ಪ್ರಾರ್ಥನೆ ಏನೋ ಒಂದಷ್ಟು 100 ಅಡಿವರೆಗೂ ಬಂದು ನಿಂತಿದೆ. KRS, ಕಬಿನಿ, ಹೇಮಾವತಿ, ಇದೆಲ್ಲ ನಮ್ ನೀರು ತುಂಬಿಸ್ಬಿಟ್ಟು ಇವನಿಗೆ ಕೊಟ್ಬಿಡ್ಬೇಕು. ನಮಗ್ ನಾವು ಎತ್ಕೊಳ್ಳೇಬಾರ್ದು. ಹಾಗಾದ್ರೆ ಏನೋದು ಅಂತಾನೆ ಅವನು. ಕರ್ನಾಟಕ ಅವಂದಂತೆ, ಕರ್ನಾಟಕ ಅನ್ನೋದೇ ಇರ್ಲಿಲ್ವಂತೆ. ಏನೇನ್ ಪುಂಗ್ತಿದಾರೆ ಗೊತ್ತಾ? ಇದೆಲ್ಲ ನೆನ್ಸ್ಕೊಂಡ್ರೆ ಒಂದೊಂದು ರೋಮವು ಉಕ್ಕತಕ್ಕಂಥದ್ದಾಗ್ತಿದೆ ಮಕ್ಕಳೇ. ನಿಜವಾಗ್ಲೂ ಹೇಳಬಾರದು. ಪ್ರಾಂತ್ಯವಾರು ನಿಜವೇ. ಅವ್ರ ಆವತ್ತಿಂದಲೂ ಅವ್ರು ಭಾರತೀಯರಾಗೆ ನಡ್ಕೊಂತಿಲ್ಲ, ಹಂಚ್ಕೊಳ್ಳೋ ರೀತಿಯೇ ಇಲ್ಲ. ಇದು ನಮ್ಮ ಕರ್ನಾಟಕಕ್ಕಿರೋ ಶಾಪ. ಯಾಕಂದ್ರೆ ನಾವು ಕಾವೇರಿ ಪುಷ್ಕರದಲ್ಲಿ ಅವರು ಏನ್ ಮಾಡ್ತೀರಿ? ನಮ್ಮ ಸಂಪತ್ತು ಎಲ್ಲ ಕಂಡೋರ್ ತಿನ್ನೋದೆ. ಕಾವೇರಿ ಕಂಡೋರ್ಗೆ ಹೋಗಿ ಸೇರೋದು. 21 ಬೊಗ್ಸೆನಲ್ಲಿ 3 ಬೊಗ್ಸೆ ನಮಗೆ, 18 ಬೊಗ್ಸೆ ಅವರಿಗೆ. ಅಲ್ಪ ಸ್ವಲ್ಪ ಕೇರಳಗೂ ಹರಿಯುತ್ತೆ, ನೆನ್ಪಿಟ್ಕೊಳ್ಳಿ. ನಮ್ಮ ಮೇಕೆದಾಟಿಲ್ಲ ಅಂತೆ, ಇದಕ್ಕಿಲ್ಲ ಅಂತೆ, ಅದಕ್ಕಿಲ್ಲ ಅಂತೆ. ತಗೊಳ್ಳಿಪ್ಪ, ನಾವಿಲ್ಲ ಅಂತ ಏನು ಹೇಳ್ತಿಲ್ಲ. ನೀವು ಕುಳಿತುಕೊಂಡು ಮಾತಾಡಿ. ನಮ್ಮ 12 ಡಿಸ್ಟಿಕ್ಗೆ ನೀವು ತಗೊಳ್ಳಿ, 6 ಡಿಸ್ಟಿಕ್ ಅಷ್ಟು ಕೊಡಿ. ನಾವು 3 ಡಿಸ್ಟಿಕ್ಕಿನ ನೀರು ಹಾಗಾದ್ರೆ 3 ಡಿಸ್ಟಿಕ್ ಅಷ್ಟು. ಅವಾಗ ಹಾಕಿಸ್ಕೊಂಡಂತ ಸೈನ್ಗಳು ಎಲ್ಲ ಡುಬಾಕೋರ್ಮ ಎಲ್ಲ ಈ ತರ ಜಮ್ಮ ಚಕ್ಕ ಮಾಡ್ಬಿಟ್ಟು, ನಾವು ಕನ್ನಡದವ್ರು ಆ ಥರ ಮಾಡೋಕೆ ಬರಲ್ಲಪ್ಪ, ನಾವು ಹಿಂಗೆ ಮಾತಾಡ್ಕೋತೀವಿ, ಸಂಕಟ ಪಡ್ತೀವಿ. 2 ದಿನ ಆದ್ಮೇಲೆ ಮರೆತು ಬಿಟ್ಟು ಶಿವರಾಮ ಕೃಷ್ಣ ಅಂತ ದಾಸ ಪರಂಪರೆಯಲ್ಲಿ ಬಹುದೊಡ್ಡ ದಾಸರು ಹುಟ್ಟಿದಂಥ ನಾಡು ನಮ್ಮದು. ದಾಸ ಸಾಹಿತ್ಯ ನಮ್ಮದು, ಸರ್ವಜ್ಞ ಸಾಹಿತ್ಯ ನಮ್ಮದು. ಗುರು ಪರಂಪರೆ ಎಲ್ಲೂ ಇಲ್ಲದಷ್ಟು ಗುರು ಮಠಗಳು ಇಲ್ಲೇ. ನಾವು ಅಷ್ಟು ದೊಡ್ಡ ಸಾಧು ಸಂತರು, ಸಾಧು ಜೀವಿಗಳೇ ನಾವು. ನಮ್ಗೆ ಈ ಥರ ಎಲ್ಲ ಮೋಸ, ಈ ಥರ ತಲೆ ಹಿಡಿಯೋ ಕೆಲಸ ಹೇಳಬಾರ್ದು. ಅಸಹ್ಯ ಆಗಲ್ಲ, ಹೇಳಬೇಕು ಅಂತ ಹೇಳೋದು. ಏನು ಬೇಕಾದ್ರೂ ಮಾಡ್ತಾರೆ ಅವ್ರು, ಏನು ಬೇಕಾದ್ರೂ ಮಾಡ್ತಾರೆ. ನೋಡಿ, ಅಲ್ಲಿಂದ ಬಂದು ಬದುಕು ಕಟ್ಕೊಂಡಿದ್ದಾರೆ, ನಾವು ಕಟ್ಕೊಂಡಿದ್ದೀವಿ. ಹಂಚ್ಕೊಳ್ಳೋಣ. ಯಾರ ಬಾಯಲ್ಲಾದ್ರೂ ಅವ್ರ ಊರಿನವ್ರ ಬಾಯಲ್ಲಿ ಬರುತ್ತಾ ನೋಡಿ. ಇದೆಲ್ಲ ಆಗ್ಬಿಟ್ಟಿದೆ ಮಕ್ಕಳೇ. ಧರ್ಮ ಸಂಕಟ, ಶನಿಯ ವಕ್ರ, ಮಕರ ಲಗ್ನ. ನಾ ಹೇಳ್ತೇನಲ್ವಾ, ಕಡಿಮೆ ಎಂದರು 100% ಹೇಳ್ತಾನೆ. ಇಟ್ ಇಸ್ ಗೋಯಿಂಗ್ ಟು ಬಿ ಎ ಬಿಗ್ ಮೆಸ್. ಕಂಪ್ಲೀಟ್ ಒಂದು 5ನೇ ತಾರೀಕು ಡಿಸೆಂಬರ್ವರೆಗೂ ಇದೊಂದು ತಲ್ಲಣ ನಡೆಯತಕ್ಕಂಥದ್ದಾಗುತ್ತೆ. ನಮ್ಮ ದೇಶ, ನಮ್ಮ ರಾಜ್ಯ, ಆಂತರಿಕ ಬಾಹ್ಯ ಶಕ್ತಿಗಳಿಂದ. ಅಲ್ಲಿ ನೋಡಿ, ಬಲೂಚಿಸ್ತಾನ್ ಇಸ್ ಡಿಕ್ಲೇರ್ಡ್ ಅನ್ ಇಂಡಿಪೆಂಡೆನ್ಸ್ ಅಂತಕ್ಕಂಥದ್ದು. ನೋಡಿ, ಅಲ್ಲಿ ನಡೀತಿರ್ತಕ್ಕಂಥದ್ದು ಸೋ ಮೆನಿ ಥಿಂಗ್ಸ್. ಅಂತಾರಾಷ್ಟ್ರೀಯ ದಂಗೆಗಳು ನಡೀತಕ್ಕಂಥದ್ದು, ಅಂತಾರಾಷ್ಟ್ರೀಯ ಯುದ್ಧಗಳು ಜಾಸ್ತಿ ಆಗ್ತಕ್ಕಂಥದ್ದು, ಭೂಮಿ ಕಂಪಿಸ್ತಕ್ಕಂಥದ್ದು, ವಾಯುಯಾನ ಸಂಸ್ಥೆಗಳಿಗೆ ದೋಷ ಇರತಕ್ಕಂಥದ್ದು, ಇದೆಲ್ಲವನ್ನು ನಾವು ನೋಡ್ತಕ್ಕಂಥದ್ದು. ಅಂಥದ್ದು ಮಕರ ರಾಶಿ, ಮಕರ ಲಗ್ನದವರಿಗೆ ಶಿವತಾಂಡವವೇ. ನೆನಪಿಟ್ಟುಕೊಳ್ಳಿ, ಶನಿ ವಕ್ರನಾಗಿ 3ನೇ ಮನೆಯಿಂದ ಮತ್ತೆ 2ನೇ ಮನೆ, ವಿಚ್ ಇಸ್ ಆಸ್ಪೆಕ್ಟಿಂಗ್. ಭಂಗವೇ ನಿಮ್ಮ ಧನ,
ಶನಿ ಇರೋ ಮನೆಗೆ ಬಲ, ಆದರೆ ನೋಡೋ ಮನೆ ಭಂಗ ಮಾಡಿಸ್ಬಿಡ್ತಾನೆ, ಎಳೆದಾಟ ತಂದಿಟ್ಟು ಬಿಡ್ತಾನೆ. ರಾಹುನ್ ಬೇರೆ ನೋಡೋದ್ರಿಂದ ಅಲ್ಲೊಂದು ದಾಂಪತ್ಯ ಕಲಹಗಳಿತ್ತು, ಎಳೆದಾಟ ಉಂಟು. ಭೂಮಿ ವಿಚಾರದಲ್ಲಿ ಕೆಲವೊಂದು ವಿಘ್ನಗಳುಂಟು. ಒಂದು ದೂರ ಪ್ರಯಾಣ, ದೂರ ಕೆಲಸ, ರಾತ್ರಿ ಜರ್ನಿಗಳು ಮಾಡ್ತಕ್ಕಂಥ ಡ್ರೈವರ್ಗಳು, ಟ್ಯಾಕ್ಸಿ ಡ್ರೈವರ್ಗಳು, ಇಲ್ಲ ಲಾಂಗ್ ಡ್ರೈವ್ ಹೋಗ್ತಕ್ಕಂಥವರು, ಟ್ರಕ್ಕುಗಳು, ದೊಡ್ಡ ದೊಡ್ಡ ಗೂಡ್ಸ್ ವಾಹನಗಳು, ದೊಡ್ಡ ದೊಡ್ಡ ಟ್ರೈನುಗಳು, ದೊಡ್ಡ ದೊಡ್ಡ ಬಸ್ಸುಗಳು, ಟ್ಯಾಂಕರ್ಗಳು, ತುಂಬ ಹುಷಾರಾಗಿರ್ತಕ್ಕಂಥದ್ದು ಇರಬೇಕು ಮಕ್ಕಳು. ಗುಡ್ಡಗಾಡು ಪ್ರದೇಶಗಳು ಕುಸಿಯುತ್ತವೆ. ಅಲ್ಲಿ ನೋಡಿ, ಮಂಗಳೂರು ಟ್ರೈನ್ ಹ್ಯಾಸ್ ಬಿನ್ ಬಂದ್. ನೀವು ಆ ಟ್ರೈನಲ್ಲಿ ಹೋದಾಗ ನೋಡಿ, ನೀವು ಬೆಳಗ್ಗೆ ಹೊತ್ತಲ್ಲಿ ನೀವು ನೋಡಿ, ಇಲ್ಲಿಂದ ಬೆಂಗಳೂರಿಂದ ಮಂಗಳೂರಿಗೆ ಹೋಗುತ್ತಲ್ಲ, ಅದನ್ನ ನೋಡಿ, ಉಕ್ಕಿ ಹರಿತಿದೆ, ಗುಡ್ಡಗಳು ಕುಸಿಯುತ್ತವೆ, ಕೆಲವೊಂದು ತೀರ್ಥಕ್ಷೇತ್ರಗಳು ಮುಳುಗುತ್ತವೆ. ಸೊ ವೆರಿ ಕೇರ್ಫುಲ್ ಮಕರ ಲಗ್ನದವರು. ಯಾವುದೇ ತಕರಾರು, ಈ 137 138 ದಿನ ಕೀಪ್ ದಯಮಾಡಿ ಹೇಳ್ತಾನೆ, ದಿನದ 24 ಗಂಟೆನಲ್ಲಿ ದರ್ ಈಸ್ ಕಡಿಮೆ ಅಂದರು 1 ಗಂಟೆಗೆ 60 ನಿಮಿಷ ಇದೆ. ಸೊ 600 600 1200, ಆ 4 24 1440 ನಿಮಿಷ ಇದೆ. ಇನ್ ದ್ಯಾಟ್ ಒಂದು 60 ನಿಮಿಷ ಬೇಡ, ಒಂದು 40 ನಿಮಿಷ ನಿಮಗೋಸ್ಕರ ಪುಷ್ಟಿ ತಿನ್ನೋದು, ಏನ್ ತಿಂತಿದ್ದೀರಿ, ಏನ್ ಮಾಡ್ತಿದ್ರಿ, ಒಂದು ಎಕ್ಸಸೈಸ್, ಒಂದು ವಾಕಿಂಗ್, ಈ ಥರದ್ದು ಮಾಡ್ತಕ್ಕಂಥದ್ದು ಮಾಡಿ. ಯಾವುದೇ ಕಲಹ, ಮೋಸ, ದಗ, ತಗೊಂಡಿರೋದು, ಮಾಡಿರೋದು, ಇನ್ನೊಂದು ಶಿವ ಬಂದ್ರೂ ಕಾಪಾಡ್ಲಿಕ್ಕೆ ಆಗೋದಿಲ್ಲ. ನಿಮಗೆ ನೆನ್ಪಿಟ್ಕೊಳ್ಳಿ, ಗುರು ಬೇರೆ ಅಸ್ತಂಗತ, ಶುಕ್ರ ಬೇರೆ ಅಸ್ತಂಗತ, ಕೇತು ಬೇರೆ ಅಷ್ಟಮದಲ್ಲಿ, ರಾಹು ಬೇರೆ ಧನಿಷ್ಠ ನಕ್ಷತ್ರದಲ್ಲಿ ಪ್ರವೇಶ ಆಗ್ಬಿಟ್ಟಿರ್ತಕ್ಕಂಥದ್ದು, ಅದು ಬೇರೆ ದಗದಗ. ನಿಮಗೂ ಕುಜನಿಗೂ ಆಗೋದಿಲ್ಲ. ಸೊ ಕುಜ ಬೇರೆ ವಿಶೇಷವಾಗಿ ನಿಮ್ಗೆ ಕುಳಿತಿದ್ದಾನೆ, ಕುಜನ್ ನಕ್ಷತ್ರದಲ್ಲೇ ಪಂಚಮದಲ್ಲಿ ಕುಳಿತಿದ್ದಾನೆ. ಸೊ ಸಮ್ ಆಕ್ಸಿಡೆಂಟ್ಸ್, ಇಂಜುರೀಸ್, ಸರ್ಜರೀಸ್, ಇನ್ಫೆಕ್ಷನ್ಸ್, ಅಲರ್ಜೀಸ್, ಮಾಂಗಲ್ಯ ಸ್ಥಾನಕ್ಕೆ ಪೆಟ್ಟು, ಪಾರ್ಟ್ನರ್ಶಿಪ್ ರೀತಿಯ ವಿಚಾರದಲ್ಲಿ ಪೆಟ್ಟು, ಆತ್ಮೀಯರು, ಸ್ನೇಹಿತರು ಕೊಡೋದು, ತಗೊಳ್ಳೋದು, ಮಾಡೋದು, ವೆರಿ ವೆರಿ ಕೇರ್ಫುಲ್. ಅದರಲ್ಲೂ ಪ್ರಾಪರ್ಟಿಗೆ ಸಂಬಂಧಪಟ್ಟಂತ ಬಿಸ್ನೆಸ್ ನಲ್ಲಿ ಇರ್ತಕ್ಕಂಥವ್ರು, ಗೋಡೌನು, ಫ್ಯಾಕ್ಟ್ರಿ, ಗರ್ಭಾವಸ್ಥ ಸ್ತ್ರೀಯರು, ಅಲ್ಲೇನಾದ್ರೂ ಮಿಸ್ಕ್ಯಾರೇಜ್ ಆಗತಕ್ಕಂಥ ಒಂದು ಚಾನ್ಸಸ್ ಉಂಟು. ವೆರಿ ಕೇರ್ಫುಲ್. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯಗಳಲ್ಲಿರ್ತಕ್ಕಂಥವ್ರಿಗೂ ಸ್ವಲ್ಪ ಪ್ರಗತಿ. ಕೋರ್ಟಿನ ಸಮಸ್ಯೆ ಇರೋರಿಗೆ ಇನ್ನೊಂದಷ್ಟು ಉಲ್ಪಣ ಆಗತಕ್ಕಂಥದ್ದು ಉಂಟು. ಭ್ರಾತೃಗಳೊಂದಿಗೆ ಕಲಹ, ಒಡ ಹುಟ್ಟಿದವರೊಂದಿಗೆ ಕಲಹ, ಏನಕ್ಕಪ್ಪ ಬೇಕು ಅನ್ಸ್ಬಿಡುತ್ತೆ. ಕಲಾವಿದರಿಗೆ ಒಂದ್ ಸ್ವಲ್ಪ ಚೇತರಿಕೆ ಕೊಡ್ತಕ್ಕಂಥದ್ದಾಗುತ್ತೆ. ದುಡ್ಡು, ಕಾಸು, ಹಣ ಮಾಡತಕ್ಕಂಥ ಒಂದು ವ್ಯವಸ್ಥೆ ಕೊಡುತ್ತೆ. ಮೀಡಿಯಾ ಹೌಸ್ ನಲ್ಲಿ ಇರ್ತಕ್ಕಂಥವ್ರು ಒಳ್ಳೇದಾಗ್ತಕ್ಕಂಥದ್ದು. ವಜ್ರ, ವೈಡೂರ್ಯ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಈ ರೀತಿಯ ವೃತ್ತಿ, ಉದ್ಯೋಗ, ಅದಕ್ಕೆ ಸಂಬಂಧಪಟ್ಟಂತ ಬಂಗಾರ ಆಭರಣ ತಯಾರಿಕೆಯಲ್ಲಿರ್ತಕ್ಕಂಥವರಿಗೆ ಒಂದಷ್ಟು ದುಡ್ಡು ಕಾಸು ನೋಡ್ತಕ್ಕಂಥದ್ದು. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಈವೆಂಟ್ ಇಂಡಸ್ಟ್ರಿ, ಮೀಡಿಯಾ ಇಂಡಸ್ಟ್ರಿ, ಲಕ್ಸುರಿ ಇಂಡಸ್ಟ್ರಿ, ಇದರಲ್ಲಿರ್ತಕ್ಕಂಥವ್ರಿಗೆ ಒಂದು ಸ್ವಲ್ಪ ಸಮಾಧಾನ ಕೊಡ್ತಕ್ಕಂಥದ್ದಾಗುತ್ತೆ. ಆದರೂ ನಾನು ಒಪ್ಪಲ್ಲ. ಡಿಸೆಂಬರ್ 5ರವರೆಗೂ ವೆರಿ ಕೇರ್ಫುಲ್. ನಾನು ಹೋಗಲ್ಲ, ದುಡುಕೋಲ್ಲ, ಧುಮುಕೊಲ್ಲ, ಇದನ್ನ ನೆನ್ಪಿಟ್ಕೊಂಡು ತುಂಬಾ ಒಂದು ಕೇರ್ಫುಲ್ ಆಗಿ ಹೆಜ್ಜೆ ಇಡತಕ್ಕಂಥದ್ದು ಮಾಡಿ. ಶನಿ ರಾಹುವನ್ನು ನೋಡುತ್ತಿರುವುದರಿಂದ ದುರ್ಗಾ ಆರಾಧನೆ, ದುರ್ಗಾ ದಿಗ್ಬಂಧ ಮನೆಯ 4 ದಿಕ್ಕಿಗೆ ತಂದಿಡಿ. ಮನೆಯ 4 ದಿಕ್ಕಿಗೆ ಹಾಲ್ನಲ್ಲಾದ್ರೂ ಇಟ್ಟು ನಿತ್ಯ ಧೂಪಂ ದೀಪಂ ಕಂಪಲ್ಸರಿ. ದುರ್ಗಾ ಮನೆಯ ಹತ್ರ ಇರತಕ್ಕಂಥ ಗ್ರಾಮ ದೇವಿಗೆ ಹೋಗೋದು, ಅಲ್ಲೊಂದು ದೀಪ, ಬೂದುಗುಂಬಳಕಾಯಿ ದೀಪ, ನಿಂಬೆಹಣ್ಣಿನ ದೀಪ, ಯಾವ ದೀಪವಾದ್ರೂ 8 ದೀಪ ಹಚ್ಚತಕ್ಕಂಥದ್ದು. ನಮ್ಮ ಮನಸ್ಸು ಪ್ರಚೋದನೆ ಆಗುತ್ತೆ, ನಮ್ಮ ಬುದ್ಧಿ ಪ್ರಚೋದನೆ ಆಗುತ್ತೆ, ವಿಕಾರಕ್ಕೆ ಪ್ರಚೋದನೆ ಆಗುತ್ತೆ, ಕಲಹಗಳು ದೊಡ್ಡದಾಗ್ತಕ್ಕಂಥದ್ದು. ವೈವಾಹಿಕ ವಿಚ್ಛೇದನಗಳು, ವ್ಯಾವಹಾರಿಕ ವಿಚ್ಛೇದನಗಳು, ವ್ಯಾಪಾರ ವಿಚ್ಛೇದನಗಳು, ಈ ಥರದ್ದು ನಡೆಯತಕ್ಕಂಥದ್ದನ್ನ ಮಕರ ಲಗ್ನ, ಮಕರ ರಾಶಿಯವ್ರು ನೋಡ್ತಕ್ಕಂಥದ್ದಿರುತ್ತೆ. ವೆರಿ ವೆರಿ ಕೇರ್ಫುಲ್. ಇಲ್ಲದ ಕೋರ್ಟಿನ ಕೇಸುಗಳಿತ್ತು ಅಂದ್ರೆ ಉಲ್ಪಣಿಸಿ ತಗೊಬಂದು ಹೊಡಿತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ, ಎಚ್ಚರಿಕೆ ಮಕ್ಕಳೇ, ಎಚ್ಚರಿಕೆ, ಎಚ್ಚರಿಕೆ. ಸೊ ದಯಮಾಡಿ ಆ ದುರ್ಗಾದೇವಿ ಆರಾಧನೆ, ದುರ್ಗಾ ಸಪ್ತಶುತಿ, ಲಲಿತಾ ಸಹಸ್ರನಾಮ ಸದಾ ಒಂದು 6 ಜನ, 11 ಜನ ಸ್ತ್ರೀಯರಿಗೆ, ಮುತ್ತೈದೆಯರಿಗೆ
ಆ ತಾಯಿ ಜಗನ್ಮಾತೆಯ ಸ್ವರೂಪದವ್ರು ಏನಾದ್ರೂ ದೇವಸ್ಥಾನಕ್ಕೆ ಹೋದಾಗ ಹಣ್ಣು ಕಾಯೋ ಹೂವು ಕೊಡತಕ್ಕಂಥದ್ದು ಮಾಡ್ತಾ ಬರತಕ್ಕಂಥದ್ದು ಮಾಡಿ. ಕಾರ್ತಿಕೇಯ, ಸುಬ್ರಹ್ಮಣ್ಯ, ನರಸಿಂಹ, ಹನುಮ ಇಂಥ ಆಲಯಗಳಿಗೆ ಹೋಗಿ ಒಂದು ಸಣ್ಣ ಜಪ ತಪ ಪೂಜೆ ಸಂಕಲ್ಪ ದರ್ಶನ ಅರ್ಚನಾ ಸೇವಾ ಏನಾದ್ರೂ ಒಂದು ದೈವ ಕಾರ್ಯ ಸೇವದಲ್ಲಿ ಒಳಗೊಳ್ಳತಕ್ಕಂಥದ್ದು ಮಾಡಿಕೊಳ್ಳಿ. ಒಂದು ಸ್ವಲ್ಪ ಸಮಾಧಾನ ಆಗ್ತಕ್ಕಂಥದ್ದಾಗುತ್ತೆ. ಬುದ್ಧಿ ಉಪಯೋಗಿಸಿ ಮಾಡತಕ್ಕಂಥ ವ್ಯವಹಾರಗಳಲ್ಲಿ ವಿಶೇಷ ಪ್ರಗತಿ ಆಗತಕ್ಕಂಥದ್ದಾಗುತ್ತೆ. ಮನಿ ಮ್ಯಾನೇಜ್ಮೆಂಟ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಅಕೌಂಟಿಂಗ್ ಮ್ಯಾನೇಜ್ಮೆಂಟ್, ಕಲಾ ಮ್ಯಾನೇಜ್ಮೆಂಟ್, ಅದ್ಭುತ ಪ್ರಗತಿ. ಲಾಯರ್ಗಳಾಗಿದ್ದೀರಾ, ಅಡ್ವೊಕೇಟ್ಸ್ ಆಗಿದ್ದೀರಾ, ಡಾಕ್ಟರ್ಸ್ ಆಗಿದ್ದೀರಾ, ಸರ್ವಿಸ್ ಓರಿಯೆಂಟೆಡ್ ಉದ್ಯೋಗಗಳಲ್ಲಿದ್ದೀರಾ, ಕಲಾ ವಿಭಾಗದಲ್ಲಿ ಡಾನ್ಸರ್ ಆಗಿದ್ದೀರಾ, ಮ್ಯೂಸಿಷಿಯನ್ ಆಗಿದ್ದೀರಾ, ಬ್ಯಾಕ್ಗ್ರೌಂಡ್ ಆರ್ಟ್ ಡೈರೆಕ್ಟರ್ಸ್, ಒಂದಷ್ಟು ಉಸಿರು ಬದುಕು ಕೊಡ್ತಕ್ಕಂಥದ್ದಾಗುತ್ತೆ. ಬಟ್ ನೋ ರಶಿಂಗ್, ನೋ ಜಂಪಿಂಗ್, ಎಚ್ಚರಿಕೆ ಅನ್ನತಕ್ಕಂಥದ್ದು ಹೇಳ್ತಾ ಬನ್ನಿ. ಶನಿವಾರದ ರೋಹಿಣಿ ನಕ್ಷತ್ರ, ಧ್ರುವಯೋಗ, ಭದ್ರಂಕರಣ ಇವತ್ತಿನ ದಿನ ಭವಿಷ್ಯ ನೋಡ್ಬಿಡೋಣ. ಚಂದ್ರ ಕುಟುಂಬ ಭಾವದಲ್ಲಿದ್ದಾನೆ, ಸುಖಕಾರಕ, ಬ್ಯೂಟಿಫುಲ್, ಮಾತು, ವಿನಯ, ಸಂಪ್ರದಾಯ. ಮೇಷರಾಶಿಯವರು ಒಂದು ಆನಂದವನ್ನ ತಂದು ಕೊಡ್ತಕ್ಕಂಥದ್ದು. ಯಾವಾಗ ಮಾತು ಹಿತವಾಗಿರುತ್ತೋ ಎಲ್ಲ ಹಿತ ಮಕ್ಕಳ. ಮಾತು ಹಿತವಾಗಿದ್ದರೆ ಊರೇ ಗೆದ್ದು ಬರಬಹುದು, ಜಗತ್ತೇ ಗೆದ್ದು ಬರಬಹುದು. ಮಾತು ಆಡಿದ್ರೆ ಹೋಯ್ತು, ಮುತ್ತೋಡಿದ್ರೆ ಹೋಯ್ತು ಅಂತಿವೆ. ಇವತ್ತು ನಿಮ್ಮ ಮಾತೇ ಜಗತ್ತನ್ನು ಗೆಲ್ಲಿಸುತ್ತೆ. ವೃಷಭ ರಾಶಿ ಮಾತೇ ಆಡೋಲ್ಲ ಇವತ್ತು. ನೀವು ಏನೋ ಒಂದು ಯೋಚನೆ, ಏನೋ ಒಂದು, ಯಾಕಂದ್ರೆ ಚಂದ್ರ ಅಲ್ಲಿ ಕಟ್ಟಾಕತಕ್ಕಂಥ ಒಂದು ಭಾವ. ಏನೋ ತಳಮಳ, ಏನೋ ಒಂಥರ ಮನಸ್ಸಿಗೆ ಹಿತವಿಲ್ಲದಂತ ಒಂದು ಭಾವ. ಶುಕ್ರ ಬೇರೆ ನೀಚನಾಗ್ಬಿಟ್ಟಿದ್ದಾನೆ, ರಾಶಿಯಾಧಿಪತಿ ಪಂಚಮದಲ್ಲಿ. ಸೊ ಸುಮ್ಮನೆ ಇದ್ದು ಬಿಡಿ, ಏನು ಹೇಳಲಿಕ್ಕೆ ಹೋಗ್ಬೇಡಿ. ಹೌದು, ಮನಸ್ಸಿನ ಒಳಗಡೆ ಒಂದು ಸ್ವಲ್ಪ ಕದಲಿಕೆಗಳಿದ್ದಾವೆ. ಲಕ್ಷ್ಮೀ ಪೂಜೆ, ಲಕ್ಷ್ಮೀ ಆರಾಧನೆ, ಲಕ್ಷ್ಮೀ ದರ್ಶನ, ಸಮಾಧಾನ. ಮಿಥುನ ರಾಶಿ ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಮಾತುಕತೆ, ದೂರದ ಇನ್ವೆಸ್ಟ್ಮೆಂಟ್ ಒಂದು ಸ್ವಲ್ಪ ಎಡರು ತೊಡರು ಉಂಟು, ದುಡುಕಬೇಡಿ. ವಾಹನ ಯೋಗ ಉಂಟು, ದಿಢೀರ್ ಒಂದು ವಾಹನ ಯೋಗ ಉಂಟು, ಬಂಗಾರ ಯೋಗ ಉಂಟು. ಮನೆಯಲ್ಲಿ ಅಲಂಕಾರಿಕ ವಸ್ತುಗಳಿಗೋಸ್ಕರ ಒಂದು ಸ್ವಲ್ಪ ಖರ್ಚುಂಟು. ಕರ್ಕಾಟಕ ರಾಶಿ ಲಾಭದಲ್ಲಿ ಚಂದ್ರ, ಮೆಡಿಯಾ ಹೌಸಲ್ಲಿ ಕುಳಿತಿದ್ದಾನೆ. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಹಾಲು ಹಣ್ಣು ಹಂಪಲು, ಕುಣಿತ ಮೋಜು ಮಸ್ತಿ, ಎಂಟರ್ಟೈನ್ಮೆಂಟ್, ಈವೆಂಟು, ಕಲಾ ವಿಭಾಗ ಅದ್ಭುತವಾದಂಥ ಪ್ರಗತಿ. ರಾಜಕೀಯದಲ್ಲಿರುವವರಿಗೂ ಕೂಡ ಚೆನ್ನಾಗಿದೆ. ಸಿಂಹರಾಶಿ ಕಲಾ ವಿಭಾಗದಲ್ಲಿರ್ತಕ್ಕಂಥವರಿಗೆ ಪರಿಶ್ರಮದಿಂದ ಒಂದು ಬೆಳವಣಿಗೆ ಆಗತಕ್ಕಂಥದ್ದಾಗುತ್ತೆ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಸ್ವಲ್ಪ ಏರುಪೇರು ಆಗತಕ್ಕಂಥ ಒಂದು ಸಂಭಾವ್ಯ ಇದೆ. ಆರೋಗ್ಯದ ಕಡೆ ತುಂಬ ಎಚ್ಚರಿಕೆ. ಶುಗರ್ ಇರ್ತಕ್ಕಂಥವ್ರು, ಶುಕ್ರ ನೀಚ ಬೇರೆ, ಸೊ ಚೆನ್ನಾಗಿ ತಿನ್ನಿಸ್ಬಿಡ್ತಾನೆ. ಎಕ್ಸಸೈಸ್ ಇಲ್ಲ, ಕಂಪಲ್ಸರಿ ಎಷ್ಟೊತ್ತು ಎಕ್ಸಸೈಸ್ ಮಾಡಿದ್ರೆ ನೀವು ಚೆನ್ನಾಗಿದ್ರೇನೆ. ನಾನು ಗುರುಗಳೇ, ನೀವು ಚೆನ್ನಾಗಿದ್ರೇನೆ ದೇಶದ ದೊರೆ. ನೀವು ಓಟ್ ಹಾಕಿಲ್ಲ, ನೀವು ಚೆನ್ನಾಗಿಲ್ಲ, ಓಟ್ ಹಾಕಕ್ಕೆ ಹೋಗಿಲ್ಲ ಅಂದ್ರೆ ದೊರೆನೂ ಇಲ್ಲ. ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಅಂದ್ರೆ ದೇವರೂ ಇಲ್ಲ, ಯಾರೂ ಇಲ್ಲ ಮಕ್ಕಳೇ. ನಿಮ್ಮಿಂದಲೇ ಇದಂ ಜಗತ್, ನಿಮ್ಮಿಂದಲೇ ಜಗತ್ತು, ನಿಮ್ಮಿಂದಲೇ ಎಲ್ಲ. ನಿಮ್ಮಿಂದಲೇ ನಿಮ್ಮ ಗಂಡ, ನಿಮ್ಮಿಂದಲೇ ನಿಮ್ಮ ಹೆಂಡತಿ, ನಿಮ್ಮಿಂದಲೇ ನಿಮ್ಮ ಮಕ್ಕಳು, ನಿಮ್ಮಿಂದಲೇ ಎಲ್ಲವೂ. ನೀವೇ ಜಗತ್ತು, ನೀವೇ ಸತ್ಯ. ಅದರಿಂದ ನಿಮ್ಮನ್ನು ಪುಷ್ಟಿಯಾಗಿಟ್ಕೊಳ್ಳಿ. ನಿಮಗೋಸ್ಕರ ಯೋಚನೆ ಮಾಡಿ ಸ್ವಲ್ಪ ಹೊತ್ತು. ನಾನೇನು ಮಾಡ್ತಿದ್ದೆ, ನನ್ನ ದೇಹ ಏನು ಮಾತಾಡ್ತಿದೆ, ನನ್ನ ಆರೋಗ್ಯ ಏನು ಮಾಡ್ತಿದೆ, ಅದ್ರ ಕಡೆ ಒಂದು ಸ್ವಲ್ಪ ಗಮನ ಕೊಡಿ. ಏನು ತಿನ್ಬೇಕು, ಏನು ತಿನ್ಬಾರ್ದು, ಏನು ಹೇಳ್ತಿದೆ, ಏನು ಹೇಳ್ತಿಲ್ಲ. Yes, it speaks, it talks, but we are ignoring. ಸ್ವಲ್ಪ ಜಾಗ್ರತೆ. ಕನ್ಯಾ ರಾಶಿ ಭಾಗ್ಯದಲ್ಲಿ ಚಂದ್ರ, ಸೂಪರ್, ತೊಂದರೆ ಏನಿಲ್ಲ. ಕ್ಷೀರ, ಹಾಲು, ಮೆಡಿಯಾ, ಅಲಂಕಾರ, ಒಪ್ಪ, ಓರಣ, ಮೇಕಪ್, ಬ್ಯೂಟಿ ಪಾರ್ಲರ್, ಸೂಪರ್ಬ್ ಆಗಿರ್ತಕ್ಕಂಥ ಒಂದು ದಿನ ಖರ್ಚು. ತುಲಾ ರಾಶಿ ಚಂದ್ರನೂ ಅಷ್ಟಮ, ಶುಕ್ರನೂ 12ನೇ ಮನೆ. ಸೊ ದೂರದ ವೃತ್ತಿ, ದೂರದ ಕೆಲಸ. ಈಗ ಹಾಕಿದಾನಲ್ವ ಅವನೇನೋ ಒಂದು 1 ಲಕ್ಷ ಫೀಸು, $1,00,000 ಅಂದರೆ ಹೆಚ್ಚು ಕಡಿಮೆ 1 ಕೋಟಿ ರೂಪಾಯಿ ವರೆಗೂ ದುಡ್ಡು ಕೊಟ್ಬಿಟ್ಟು ಅಲ್ಲಿ ಓದಬೇಕಂತೆ. ಅದು ಏನೇನೋ, ಏನಕ್ರಿ ಅಲ್ಲಿ ಹೋಗ್ತೀರಿ,
ಅದೇ 1 ಕೋಟಿ ರೂಪಾಯಿಲಿ ಫಿಕ್ಸೆಡ್ ಹಾಕ್ಬಿಟ್ರೆ ನಿಜ ಹೇಳ್ತಾನೆ ಬ್ಯೂಟಿಫುಲಿ ನಿಮ್ಗೊಂದು 70-75 ಸಾವಿರ ರೂಪಾಯಿ ಬರುತ್ತೆ. ಅಲ್ಲೆಲ್ಲೋ ಯಾವಾಗ್ಲೂ ಏನೋ ಬರುತ್ತಂತೆ. ಇದೆಲ್ಲ ಅದೇ 1 ಕೋಟಿಗೆ ನಿಜ ಹೇಳ್ತೀನಿ, ಎಲ್ಲಾದ್ರೂ ಒಂದು ಅರ್ಧ ಎಕರೆ 1 ಎಕರೆ ನುಗ್ಗೆಕಾಯಿ ಹಾಕ್ಬಿಟ್ರಪ್ಪ, ತಗೋಬಿಟ್ಟು ನುಗ್ಗೆಕಾಯಿ ಹಾಕಿ ಬಂಗಾರದ ಬೆಳೆ. ಇಟ್ಸ್ ಒನ್ ಆಫ್ ದ ಹೈಯೆಸ್ಟ್ ಮೆಗ್ನೀಷಿಯಂ ಇರ್ತಕ್ಕಂಥ ಪ್ರಾಡಕ್ಟ್. ಹುರುಳಿಕಾಳು ಇವೆರಡು ಹಾಕೊಂಡ್ರೆ ಸಾಕು, ಕಣ್ಣು ಮುಚ್ಕೊಂಡು ತಿಂಗಳಿಗೆ 1 ಲಕ್ಷ ಇಲ್ಲೇ ದುಡ್ಕೋಬಹುದು. ಅದು ಏನೋ ದೂರದ ಬೆಟ್ಟದ ಒಣಗಿಲ್ಲ ರೊಟ್ಟಿ ಇನ್ನೊಂದು ಏನೋ ಮಾಡ್ಕೋತಿದ್ದಾರೆ. ಸೊ ತುಲಾ ರಾಶಿ ದೂರದ ವೃತ್ತಿ, ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಸಂಬಂಧಪಟ್ಟಂಥದ್ದು, ಸಮುದ್ರಕ್ಕೆ ಸಂಬಂಧಪಟ್ಟಂಥದ್ದು, ಮೀನುಗಾರಿಕೆಗೆ ಸಂಬಂಧಪಟ್ಟಂಥದ್ದು, ಹೈನುಗಾರಿಕೆಗೆ ಸಂಬಂಧಪಟ್ಟಂಥದ್ದು, ರಾಜಕೀಯದಲ್ಲಿರ್ತಕ್ಕಂಥವರಿಗೂ ಒಂಚೂರು ತಳಮಳ. ಆದಷ್ಟು ದುರ್ಗಾ ಕೃಷ್ಣರು ತುಂಬಾ ಇಷ್ಟಪಟ್ಟು ಪ್ರಾರ್ಥನೆ ಮಾಡ್ತಿದ್ದದ್ದು ದುರ್ಗೆಯನ್ನೇ, ಕಾಳಿಯನ್ನೇ. ಸೊ ಕಾಳಿಕಾ ಆರಾಧನಾ, ದುರ್ಗಾ ಆರಾಧನಾ, ಅಮ್ಮನವರ ಆರಾಧನಾ, ಸಮಾಧಾನ ಮುಖ್ಯ ಕೆಲಸಗಳು ಇವತ್ತು ಬೇಡ. ವೃಶ್ಚಿಕ ರಾಶಿಗೆ ಒನ್ ಆಫ್ ದ ಬೆಸ್ಟ್ ಡೇ ಇವತ್ತು. ಸಪ್ತಮದಲ್ಲಿ ಭಾಗ್ಯಾಧಿಪತಿ ಉಚ್ಚಂಗತ, ಕೊಡೋದು, ತಗೊಳ್ಳೋದು, ಮಾಡೋದು, ನೋಡೋದು, ವ್ಯವಹಾರ, ಉದ್ಯೋಗ, ಕೆಲಸ, ಅಧಿಕಾರ, ಅಂತಸ್ತು, ಪದವಿ, ಪ್ರತಿಷ್ಠೆ, ಹೆಸರು, ಕೀರ್ತಿ ತಂದು ಕೊಡುತ್ತೆ. ಯಾವುದೇ ರಂಗವಾದರೂ ಸ್ವಲ್ಪ ಕಲಾರಂಗದಲ್ಲಿ ಸ್ವಲ್ಪ ಒತ್ತಡ. ಧನುಸು ರಾಶಿ ಆನಂದಂ, ಆತ್ಮೀಯರನ್ನ ಭೇಟಿ ಆಗತಕ್ಕಂಥ ಒಂದು ಯೋಗ. ಮಿತ್ರರೊಂದಿಗೆ ಆತ್ಮೀಯರೊಂದಿಗೆ ವ್ಯವಹಾರ ನಡೆಸುವಾಗ ಸ್ವಲ್ಪ ಜಾಗರೂಕತೆ. ಗುರು ಅಸ್ತಂಗತ ಇರೋದ್ರಿಂದ ಮೋಸ ಹೋಗ್ಬಿಡ್ತೀರಿ. ಶುಕ್ರನು ಅಸ್ತಂಗತದಲ್ಲಿರೋದ್ರಿಂದ ನೀಚತ್ವ. ಲಕ್ಷ್ಮಿ ಒಬ್ಬಳೇ ಇರಬಾರದು ಮಕ್ಕಳೇ, ಗಂಡನೇ ಇಲ್ಲ ಅಲ್ಲಿ. ಅಮ್ಮ ಶುಕ್ರ ಅಲ್ಲಿ ಬಂದು ಕನ್ಯಾ ರಾಶಿಯಲ್ಲಿ ಒಬ್ಬಳೇ ಇದ್ದಾಳೆ. ಲಕ್ಷ್ಮಿ ಅಲ್ಲೆಲ್ಲಿದ್ದಾನೆ ನಾರಾಯಣ. ಅದಕ್ಕೆ ನಾರಾಯಣ ಪ್ಲಸ್ ಲಕ್ಷ್ಮಿ ಇಬ್ಬರೂ ಸೇರಿದಾಗ ಅದೊಂದು ವಿಪರೀತ ರಾಜಯೋಗ ಆಗುತ್ತೆ. ಅದು ಎಲ್ಲಿ? ಕನ್ಯಾ ರಾಶಿಯಲ್ಲಿ ವಿಪರೀತ ನೀಚಭಂಗ ರಾಜಯೋಗ, ವಿಪರೀತ ರಾಜಯೋಗ ಎರಡೂ ನಡೆದು ಬಿಡುತ್ತೆ. ಯಾವ ಯೋಗವೂ ನಡೆಯೋದಷ್ಟು ನಡೀತಕ್ಕಂಥದ್ದಾಗುತ್ತೆ ಅಲ್ಲಿ ಕನ್ಯಾ ರಾಶಿಯಲ್ಲಿ. ಈಗ ನೋಡಿದ್ರೆ ಒಬ್ಬಳೇ ಇದ್ದಾಳೆ ಒಂದು ಹೆಣ್ಮಗು ಅಂತ ಹೇಳಿದ್ರೆ ಬಿಡುತ್ತಾ ಲೋಕ. ದುಡ್ಡು ಇಟ್ಕೊಂಡಿರೋನ್ನ ಬಿಡ್ತಾರ? ಬೇರೆ ಬೇರೆ ಕಥೆಗಳು ಹೇಳ್ಬಿಟ್ಟು, ಸುಳ್ಳು ಹೇಳ್ಬಿಟ್ಟು MLC ಸೀಟ್ ಕೊಡಿಸ್ತೀನಿ, ಇನ್ನೊಂದು ಈ ಥರದ್ದು ಏನೇನು ಹೇಳ್ಬಿಟ್ಟು ದುಡ್ಡುಗಳು ಕಿತ್ಕೊತಿರೋದೆಲ್ಲ ನಾವು ನೋಡ್ತಿರ್ತಾರೆ. ಡಿಜಿಟಲ್ ಅರೆಸ್ಟು ಬೇರೆ ಬೇರೆ. ಸೊ ಅಲ್ಲಿ ಲಕ್ಷ್ಮಿ ಒಬ್ಬಳೇ ಇದ್ದಾಳೆ. ಸೊ ಹರ್ಷಣ ಯೋಗ ಗೊತ್ತಿಲ್ಲದೆಯೋ ಕೆಲವೊಂದು ಅಪವಿತ್ರ ಮೈತ್ರಿಗಳು ಕೆಲವೊಂದುಂಟು. ಎಚ್ಚರಿಕೆಯಿಂದ ಹೆಜ್ಜೆ ಹಾಕಿ. ಮಕರ ರಾಶಿ ಸಪ್ತಮಾಧಿಪತಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಉಚ್ಚಂಗತ, ಬ್ಯೂಟಿಫುಲ್ ಪಾರ್ಟ್ನರ್ಶಿಪ್, ಫ್ರೆಂಡ್ಶಿಪ್. ಬಟ್ ಶುಕ್ರ ನೀಚ, ಯೋಗಕಾರಕ ನೀಚ, ಭಾಗ್ಯದಲ್ಲಿ ನೀಚ. ಆ ಭಾಗ್ಯಾಧಿಪತಿ ಬಂದು ಸಪ್ತಮದಲ್ಲಿ ಅದ್ಭುತವಾಗಿ ಕುಳಿತಿದ್ದಾನೆ. ಸೊ ಪಾಲುದಾರಿಕೆ, ಅಡ್ವೈಸರಿ ಕೆಲಸಗಳು, ಬುಧ ಗುರು ಅಂತ ಹೇಳ್ತಿದ್ದಾಗಿಯೇ ಜ್ಯೋತಿಷ್ಯ, ಕಲಾ, ಡಾನ್ಸು, ಮ್ಯೂಸಿಕ್ಕು, ಪೇಂಟಿಂಗು, ಇನ್ಶೂರೆನ್ಸು, ಈ ರೀತಿಯ ಅಡ್ವೈಸರಿ ಕೆಲಸ ಕಾರ್ಯ ವ್ಯವಸ್ಥೆಗಳು ಅದ್ಭುತ ಪ್ರಗತಿಯನ್ನು ಕಾಣತಕ್ಕಂಥ ಒಂದು ದಿನ. ಇನ್ನು ಕುಂಭರಾಶಿ ಸುಖದಲ್ಲಿ ಚಂದ್ರ ಉಚ್ಚಂಗತ, ಎಲ್ಲಿದ್ದರೂ ಸುಖವೇ. ನೆನಪಿಟ್ಟುಕೊಳ್ಳಿ, ಮಾತೃಕಾರಕ ಅಮ್ಮ 4ನೇ ಮನೆಯಲ್ಲಿದ್ರೆ ಚಂದ್ರನನ್ನ ಸುಖಕಾರಕ ಅಂತ ಹೇಳ್ತಾರೆ. ಅಂಥವನೇ ಉಚ್ಚಂಗತನಾಗಿರೋದ್ರಿಂದ ವೃತ್ತಿ, ಉದ್ಯೋಗ, ವ್ಯವಹಾರ ಅನುಕೂಲ. ಬಟ್ ಶುಕ್ರ ನೀಚ ಇರೋದ್ರಿಂದ ಅನಗತ್ಯ ಖರ್ಚುಗಳು ಸ್ವಲ್ಪ ಜಾಸ್ತಿ. ಸುಮ್ಮನೆ ದುಡ್ಡು ಇಟ್ಕೊಂಡು ಅದನ್ನ ಮಾಡು ಇದನ್ನ ಮಾಡು, ಅಲ್ಲಿ ಸುತ್ತು ಇಲ್ಲಿ ಸುತ್ತು ಅಂತ ಅನಗತ್ಯ ಖರ್ಚು ಮಾಡ್ಕೊತೀರಿ. ಅದೊಂದು ನೋಡ್ಕೊಂಡು ಮಿಕ್ಕಂತೆ ಮೀನ ರಾಶಿ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಉಚ್ಚಂಗತ, ಧೈರ್ಯಂ, ಸ್ಥೈರ್ಯಂ, ವಿಜಯಂ, ಫ್ಯಾಂಟಾಸ್ಟಿಕ್. ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ರಾಜಕೀಯ, ರೆಸ್ಟೋರೆಂಟು, ಹೋಟೆಲ್ಲು, ಎಂಟರ್ಟೈನ್ಮೆಂಟು, ಈವೆಂಟ್ ಮ್ಯಾನೇಜ್ಮೆಂಟು, ವೆಡ್ಡಿಂಗ್ ಮ್ಯಾನೇಜ್ಮೆಂಟು, ಪ್ಲಾಂಟೇಶನ್ನು, ವಿಲ್ಲಾಸು, ತೋಟಗಾರಿಕೆ, ಹೈನುಗಾರಿಕೆ, ಇವುಗಳಿಗೆ ಸಂಬಂಧಪಟ್ಟಂಥ ವೃತ್ತಿ, ಉದ್ಯೋಗ ಅದ್ಭುತ ಅನುಕೂಲವನ್ನು ತಂದುಕೊಡ್ತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.